ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಕೊರವಂಜಿ ಸಂಸ್ಕೃತಿ ಉತ್ಸವ ಯಶಸ್ವಿ. ಮೇಲ್ಜಾತಿಗಳ ತುಳಿತದಿಂದ ಸಾಂಸ್ಕೃತಿಕ ಗುಲಾಮಗಿರಿ. ಸಂಸ್ಕೃತಿ ಚಿಂತಕ ಡಾಕ್ಟರ್ ಸಿದ್ದರಾಮಯ್ಯ ವಿಷಾದ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ. ಪೊಲೀಸರ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ. ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯ. ಕಾವೇರಿ ನೀರಿಗಾಗಿ ನಿಲ್ಲದ ಹೋರಾಟ. 116ನೇ ದಿನಕ್ಕೆ ಮುಂದುವರೆದ ಚಳವಳಿ. ಉಪವಾಸಕ್ಕೂ ಕ್ಯಾರೆ ಎನ್ನದ ಜಿಲ್ಲಾಡಳಿತ ಸರ್ಕಾರ. ಪ್ರೊಫೆಸರ್ ಎಚ್ಎಲ್ಕೆ ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ. ಧಾರವಾಡದ ಬಿಬಿ ಫಾತಿಮಾ ಮಹಿಳಾ ಸಂಘಕ್ಕೆ ಪುರಸ್ಕಾರ. ಎಚ್ಎಲ್ಕೆ ವೈಚಾರಿಕತೆ ನೆನೆದ ಡಾಕ್ಟರ್ ಲೀಲಾ ಅಪ್ಪಾಜಿ. ಮದ್ದೂರಿನಲ್ಲಿ ರೈತ ಸಂಘದಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಳೆ ರಕ್ಷಣೆಗೆ ನೀರು ಹರಿಸಲು ಒತ್ತಾಯ. ಸಚಿವ ಸಂಪುಟದಿಂದ ಶಿವಾನಂದ ಪಾಟೀಲ್ ವಜಾಕ್ಕೆ ಆಗ್ರಹ. ಯಶಸ್ವಿಯಾಗಿ ಜರುಗಿದ ಕುವೆಂಪು ಸಾಹಿತ್ಯ ಯುವನೋಟ ರಾಷ್ಟ್ರೀಯ ಮಟ್ಟದ ಕಮ್ಮಟ ಕಾರ್ಯಕ್ರಮ. ಕವಿಗಳ ಸಾಂಸ್ಕೃತಿಕ ಪ್ರಜ್ಞೆ ಅರ್ಥೈಸಿಕೊಳ್ಳಲು ಮೈಸೂರು ವಿವಿ ಕುಲಸಚಿವರ ಸಲಹೆ. ಗಣ್ಯರಿಂದ ರಾಷ್ಟ್ರಕವಿ ಕುವೆಂಪು ಸ್ಮರಣೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಅಪಮಾನಕಾರಿ ಹೇಳಿಕೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಬಂಧನಕ್ಕೆ ಆಗ್ರಹ. ಮಂಡ್ಯದಲ್ಲಿ ಎಸ್ಡಿಪಿಐ ಪ್ರತಿಭಟನೆ. ಮಂಡ್ಯ ಜಿಲ್ಲಾ ಕುಳುವ ಸಮಾಜ ಹಾಗೂ ಡ್ರೀಮ್ಸ್ ಫೌಂಡೇಶನ್ ಟ್ರಸ್ಟ್ ಆಶ್ರಯದಲ್ಲಿ ಕೊರವಂಜಿ ಸಂಸ್ಕೃತಿ ಉತ್ಸವವು ಮಂಡ್ಯದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಸಾಮಾಜಿಕವಾಗಿ ಜಾತಿ ಜನಗಣತಿ ಏನಿವತ್ತು ಆ ಬಗ್ಗೆ ಚರ್ಚೆಗಳು ಶುರುವಾದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಸಮುದಾಯದ ಜಾತಿಗಳ ವರ್ಗಗಳ ಸಮಾವೇಶಗಳು ಶುರುವಾಗಿದ್ದಾವೆ. ಅದರಲ್ಲೂ ಕೊರವಂಜಿ ಅನ್ನುವಂಥದ್ದು ಅಥವಾ ಕುಡವ ಅನ್ನುವಂಥ ಏನು ಸಮುದಾಯ ಇದೆ, ಇದು ಕೂಡ ತಳ ಸಮುದಾಯಕ್ಕೆ ಸೇರಿರುವಂಥದ್ದು. ಸಾಮಾಜಿಕವಾಗಿ ಈ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಇದೀಗ ಸರ್ಕಾರದ ಮುಂದೆ ತಮ್ಮ ಅಹವಾಲನ್ನು ಅಥವಾ ಬೇಡಿಕೆಯನ್ನು ಮುಂದಿಡುವ ಸಲುವಾಗಿ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಸರ್ಕಾರ ಅದನ್ನು ಮಾನ್ಯ ಮಾಡಬೇಕು. ವಿಶೇಷವಾಗಿ ಕೊರವಂಜಿ ಅಥವಾ ಕೊರವಂಜಿ ಸಂಸ್ಕೃತಿ ಅನ್ನೋದೇ ಅದೊಂದು ಪರಂಪರೆ, ಅದೊಂದು ಸಂಸ್ಕೃತಿ. ಅದನ್ನು ನೀವು ಹಿಂದೆ ನಾವು ಹಳ್ಳಿಗಳು ಹೋದಾಗ ಕೊರವಂಜಿಯವರು ಬಂದರು ಅಂತ ಹೇಳ್ತಿದ್ರಲ್ಲ, ಆ ಥರದವರು ಮರೆಯಾಗ್ತಿರುವಂಥ ಸಂಸ್ಕೃತಿ. ಕೆಲವೇ ಜನರಿದ್ದರೂ ಕೂಡ ಅವ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಆ ಹೋರಾಟಗಾರರ ಅಥವಾ ಕಾರ್ಯಕ್ರಮದ ಆಯೋಜಕರ ಕಾಳಜಿ. ಹಾಗಾಗಿ ಕಾರ್ಯಕ್ರಮವನ್ನು ಮಾಡಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿದ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ST ಸಿದ್ದರಾಮಯ್ಯರವರು, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಹಲವಾರು ವರ್ಷಗಳು ಕಳಿಸಿದರೂ ನಾವುಗಳು ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿದ್ದೇವೆ ಅಂತ ಹೇಳಿದರು. ಕೆಳಜಾತಿಗಳು ತುಳಿಯುವ ವರ್ಗಗಳು ಮೇಲ್ಜಾತಿಗಳ ತುಳಿತದಿಂದಾಗಿ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ಸಿಲುಕಿ ನಲುಗುತ್ತಿದ್ದೇವೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಇದು ಕೇವಲ ಕೆಲವು ಸಮುದಾಯಗಳಿಗೆ ಸಂಬಂಧಪಟ್ಟ ಘಟನೆ ಅಲ್ಲ. ಇಡೀ ಇಂಡಿಯಾದೊಳಗಿರ್ತಕ್ಕಂಥ ಎಲ್ಲ ತಳ ಸಮುದಾಯಗಳ ಮೂಲ ನಿವಾಸಿಗಳ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ತಮಾನದ ಉರಿಯುವ ಸತ್ಯ ಇದು. ಯಾಕೆ ಅಂತಂದರೆ ಇವತ್ತು ಕೂಡ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಾವು ಸಾಂಸ್ಕೃತಿಕ ಗುಲಾಮಗಿರಿಯೊಳಗೆ ಇವತ್ತು ಬದುಕ್ತಾ ಇದ್ದೇವೆ. ನಾವು ಈ ಮಾತನ್ನು ನಾನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಸಾಂಸ್ಕೃತಿಕ ಗುಲಾಮಗಿರಿ ಅಂತಂದರೆ ನಾವು ಅದರಿಂದ ಬಿಡುಗಡೆಯಾಗಿಲ್ಲ. 3,500 ವರ್ಷಗಳಿಂದೂ ಕೂಡ ಅಲ್ಲಿ ಹೇಗೆ ಆ ಕಶ್ಯಪ ಈ ಸಪ್ತ ಮಾತೃಕೆಯರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಅದೇ ತರಹದೊಳಗೆ ಎಲ್ಲ ಜನಾಂಗಗಳು ಕೂಡ ದುಡಿಯುವ ಜನಾಂಗಗಳು, ಇವತ್ತು ದುಡಿಯುವ ಸಮುದಾಯಗಳು, ಕೆಳಜಾತಿಗಳು ಅಂತ ಏನು ಹೇಳ್ತೀವಲ್ಲ, ಈ ಎಲ್ಲವೂ ಕೂಡ ಮೇಲ್ಜಾತಿಗಳನ್ನು ಕೆಲವನ್ನು ಒಳಗೊಂಡ ರೀತಿಯೊಳಗೆ ಇವರೆಲ್ಲರೂ ಕೂಡ ನಾವು ಇವತ್ತು ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ನರಳುತ್ತಿದ್ದೇವೆ. ಇದು ಸತ್ಯ. ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಮಾನಪ ಲಮಾಣಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜಾತಿಗಳ ನಡುವೆ ವಿಷಬೀಜ ಬಿತ್ತಿ ಒಂದಾಗಿದ್ದವರನ್ನು ಒಡೆದು ಹಾಕುತ್ತಿದ್ದಾರೆ. ನಾನು ಕೂಡ ಕಷ್ಟವನ್ನು ಅನುಭವಿಸಿದ್ದೇನೆ. ಪ್ರಸ್ತುತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದು ಅವರು ನಮ್ಮ ಹಕ್ಕನ್ನು ದೊರಕಿಸಿಕೊಡ್ತಾರೆ ಎನ್ನುವ ಭರವಸೆ ಅಂತ ಹೇಳಿದರು. ನನಗೂ ಸಹಿತ ನಿಮ್ಮ ಸಮುದಾಯ ಜೊತೆಗೆ ಭಾಳ ಸಂಪರ್ಕ ಇದೆ, ಭಾಳಷ್ಟು ಅವ್ರ ಜೊತೆಗೆ ಬೆಳೆದಿದ್ದೇನೆ. ಅವ್ರ ಜೊತೆ ನನ್ನ ಭಾಳ ಕ್ಲಾಸ್ಮೇಟ್ಗಳು ಕೂಡ ನನ್ನ ಜೊತೆಗೆ ಇದ್ದಾರೆ. ಹಾಗಾಗಿ ಈ ಸಮುದಾಯದ ಕಷ್ಟಗಳು ಏನು ಎಂತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಶಿವಣ್ಣವರಿಗೂ ಸಿದ್ದರಾಮಣ್ಣವರಿಗೂ ಕೂಡ ನಾವು ಹೇಳೋದಷ್ಟೇ ವಿನಂತಿ ಏನಂತ ಹೇಳಿದ್ರೆ, ಜಾತಿಗಳಲ್ಲಿ ನಮ್ಮನ್ನು ಒಡ ಹುಟ್ಟಿಸಿ ಮತ್ತೆ ನಮ್ಮಲ್ಲಿ ಎತ್ತಿ ಕಟ್ಟಿ ನಮ್ಮನ್ನು ಮತ್ತೆ ಇದರಿಂದ ತೆಗಿಬೇಕು ಅದರಿಂದ ತೆಗಿಬೇಕು ಅನ್ನೋ ಒಂದು ಕೊರಗು ಬಹಳಷ್ಟು ತೊಂದರೆಯನ್ನು ಕೊಟ್ಟಿದೆ. ಅದಕ್ಕೆ ನಮ್ಮ ರಾಘವೇಂದ್ರ ನಾಯಕರು, ನಮ್ಮ ಕಿರಣ್ ಕುಮಾರ್ ಅವರು ಎಲ್ಲರೂ ಕೂಡ
ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಇದ್ದ ಪರಿಸ್ಥಿತಿಯಲ್ಲಿ ಇದನ್ನು ಉಳಿಸ್ಕೊಂಡು ಹೋಗಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ನಾವು ಹೇಗಿದ್ದೀವಿ ಹಾಗೆ ಬದುಕಾಗಿ ಬಿಡ್ರಿ ಅಂತ ಹೇಳಿ ಭಾಳ ಒಂದು ದೊಡ್ಡ ಕೊರಗನ್ನು ನಮಗೊಂದಿದೆ. ಆದರೂ ಸಹಿತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮಾತನಾಡಿ, ಪ್ರತಿ ಮನುಷ್ಯನಿಗೆ ಛಲವಿರಬೇಕು, ಶರಣರು ಛಲವನ್ನು ಕಲಿಸಿಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದರು. ಪ್ರತಿಯೊಬ್ಬರು ಕಾಯಕ ಮಾಡಿ ದುಡಿದು ಬದುಕೋಣ, ಎಲ್ಲರಿಗೂ ಸಹಾಯ ಮಾಡೋಣ ಎನ್ನುವುದು ಬಸವಾದಿ ಶರಣರು ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರಲ್ಲದೆ, ನಿಮ್ಮ ಕೂಗು ವಿಧಾನಸಭೆಗೆ ಮುತ್ತಬೇಕು, ಇಲ್ಲದಿದ್ದಲ್ಲಿ ಯಾರೂ ಕೂಡ ನೋಡುವುದಿಲ್ಲ ಎಂದರು. ಕಾಯಕವೇ ಕೈಲಾಸ ಅಂತ ಯಾಕೆ ತೋರಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸಹ ಕಾಯಕನ ಮಾಡೋಣ, ಅದರಲ್ಲಿ ದುಡಿಯೋಣ, ಆ ದುಡಿಯೋದ್ರಲ್ಲಿ ನಾವೆಲ್ಲ ಬದುಕೋಣ, ನಮ್ಮ ಜನ ಯಾರಾದ್ರೂ ಕಷ್ಟದಲ್ಲಿದ್ದಾರಂದ್ರೆ ಅವರಿಗೆ ಸಹಾಯ ಮಾಡೋಣ ಅಂತ ತೋರಿಸ್ಕೊಟ್ಟಿದ್ದೆ 12ನೆಯ ಶತಮಾನದಲ್ಲಿ ಬಸವಾದಿ ಶರಣರು ತೋರಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಆಮೇಲೆ ಒಂದೇನಪ್ಪ ಅಂತಂದ್ರೆ, ನಮ್ಮ ಕೂಗು ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರು ಹೇಳ್ದಂಗೆ ಈಗ ಕೂಗ್ಬೇಕು. ನಾವೆಲ್ಲ ಸುಮ್ಮನೆ ಮಲ್ಕೊಂಡ್ ಬಿಟ್ಟಿದ್ರೆ, ಮಗು ಹಳ್ಳಿಲ್ಲ ಅಂದ್ರೆ ಹಾಲು ತಾಯಿ ಕುಡಿಸೋದೇ ಇಲ್ಲ. ಆ ಮಗು ಹಳ್ತಿದ್ರೆ ತಾನೇ ಓಡ್ ಬಂದು ಹಾಲು ಕುಡಿಸ್ತಾಳೆ. ನಿಮ್ಮ ಕೂಗು ವಿಧಾನಸಭಾ ಲೋಕಸಭೆಗೆ ಮುಟ್ಲಿಲ್ಲ ಅಂತಂದ್ರೆ ಯಾರು ನಿಮ್ಮನ್ನು ನೋಡೋದಿಲ್ಲ. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ರಾಜ್ಯ ಮಟ್ಟದ ಕೊರವಂಜಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷರಾದ BS ಶಿವಣ್ಣ, ಮಂಡ್ಯ ಜಿಲ್ಲಾ ಕುಡುವ ಸಮಾಜದ ಜಿಲ್ಲಾಧ್ಯಕ್ಷ ಕೃಷ್ಣಕುಮಾರ್, ಕೊತ್ತಗೆರೆ ಕಿರಣ್ ಕುಮಾರ್, ಕೋಲಾರದ ಲಕ್ಷ್ಮೀಪತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೆಳೆಗಳಿಗೆ ವೀಶಿನಾಲೆಯಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರನ್ನು ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ರೈತ ಸಂಘದ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಬೆಳೆಗಳಿಗೆ ವೀಶಿನಾಲೆಯಿಂದ ನೀರು ಬಿಡಬೇಕು ಅಂದರೆ KRS ಅಲ್ಲಿ ನೀರಿರಬೇಕು. KRS ಅಲ್ಲಿ ನೀರೆಷ್ಟಿದೆ ಈಗ ಅಂತಂದರೆ 95 ಅಥವಾ 96 ಅಡಿ ನೀರಿದೆ. ಎಲ್ಲಿ ಬೆಳೆಗಳಿಗೆ ನೀರು ಬಿಡೋಕ್ಕಾಗ್ತದೆ ಅನ್ನುವಂಥದ್ದು ಕೃಷಿ ಸಚಿವರು ಹೇಳಿರೋದೇನು, ಈಗ ಸದ್ಯಕ್ಕೆ ಯಾವುದೇ ಬೆಳೆಗಳನ್ನು ಬೆಳೆಯಬೇಡಿ ಅನ್ನುವಂಥದ್ದು ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಬಹುಶಃ ಈಗ ಬೆಳೆಗಳಿಗೆ ಬಿಟ್ಟರೆ ಬಹುಶಃ ಅರ್ಧಂಬರ್ಧ ಅಂತಾರಲ್ಲ ಆ ಥರ ಬಿಡ್ಬೋದು ಅಷ್ಟೇ, ಪೂರ್ತಿ ಬಿಡೋದಕ್ಕಾಗೋದಿಲ್ಲ. ಹಂಗಾಗಿ ಬಹುಶಃ ಕುಡಿಯೋ ನೀರಿಗೆ ಆದ್ಯತೆ ಇಟ್ಕೊಂಡು KRS ನಲ್ಲಿರ್ತಕ್ಕಂಥ ನೀರನ್ನ ಬಳಕೆ ಮಾಡ್ತಿರುವಂಥದ್ದು. ಜೊತೆಗೆ ತಮಿಳುನಾಡೋದು ಬೇರೆ ಖ್ಯಾತೆ, ಅಲ್ಲಿಗೆ ಅದೆಷ್ಟು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಅಸ್ಪಷ್ಟ. ಹಾಗಾಗಿ ಒಟ್ಟಾರೆ ಬೆಳೆಗಳಿಗೆ ವೀಶಿನಾಲೆಯಿಂದ ನೀರು ಹರಿಸಬೇಕು ಅನ್ನುವಂಥದ್ದು ಅವರ ಒತ್ತಾಯ ಸರಿ ಇದೆ. ಆದರೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಮತ್ತೊಂದು ಅವರು ಡಿಮ್ಯಾಂಡ್ ಏನಂತಂದರೆ ಶಿವಾನಂದ ಪಾಟೀಲರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು. ಈ ಒಂದೊಂದು ಸರ್ಕಾರದಲ್ಲೂ ಕೂಡ ಒಂದೊಂದು ಮೆಂಟಲ್ ಮಿನಿಸ್ಟರ್ಗಳಿರ್ತಾರೆ. ಅವ್ರಿಗೆ ಏನಾದರೂ ಒಂದು ತಲೆಕೆಟ್ಟಿ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅನ್ನೋಂಥದ್ದು ಪಾಪ ಅವ್ರ ಮನಸ್ಸಲ್ಲಿರುತ್ತೋ ಅಥವಾ ಸುದ್ದಿಗೆ ಹೋಗಿಯೋ ಪ್ರಚಾರಕ್ಕೋಸ್ಕರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದರಲ್ಲೂ ಈ ಮನುಷ್ಯ ಇದ್ದಾರಲ್ಲ ಶಿವಾನಂದ ಪಾಟೀಲ, ಈ ಮನುಷ್ಯ ಅಂತೂ ರೈತರ ವಿಷಯದಲ್ಲಿ ಅಲ್ಲಲ್ಲೇ ತಮ್ಮ ಒಂದು ಅಪ್ರಬುದ್ಧತೆಯನ್ನು ಮತ್ತು ಒಂದು ರೀತಿ ಅನುಚಿತವಾದಂಥ ಹೇಳಿಕೆಗಳನ್ನು ನೀಡುವುದರಲ್ಲಿ ಈತ ನಿಸ್ಸೀಮ. ಕಳೆದ ಬಾರಿ ಕೂಡ ಇದೇ ಹೇಳಿಕೆ ಕೊಟ್ಟು ದೊಡ್ಡ ಇಶ್ಯೂ ಆಗಿತ್ತು. ಇಷ್ಟಾದರೂ ಕೂಡ ಈ ಸರ್ಕಾರಗಳಿಗೆ, ದರಿದ್ರ ಸರ್ಕಾರಗಳಿಗೆ ಕನಿಷ್ಠ ಅವ್ರ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳುವಂಥದ್ದು ಮುಖ್ಯಮಂತ್ರಿ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾರಾ? ಇಲ್ಲ, ರೈತರನ್ನು ಯಾರು ಕೂಡ ಅಲ್ಲೆಗೆಳೆಯಬಾರದು, ನಾವು ಏನೋ ಒಂದು ಬ್ಯಾಲೆನ್ಸ್ ಮಾಡುವಂಥದ್ದು. ಯಾಕೆಂದರೆ ಈಗ BJPಲಿ ಒಬ್ಬರು ಯತ್ನಾಳ್ ಅಂತ ಒಬ್ಬರು ಮಾಡ್ತಾರಲ್ಲ ಈಗ ಅದ್ದೂರಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಲ್ಲ, ಇಡೀ ಸರ್ಕಾರನೇ ಟಾರ್ಗೆಟ್ ಮಾಡ್ತಾರಲ್ಲ, ಆ ಥರ ಈ ಶಿವಾನಂದ ಪಾಟೀಲ ನಾನೇನಂದ್ರೂ ಯಾರೇನು ಮಾಡೋಕ್ಕಾಗಲ್ಲ ಅನ್ನುವಂಥ ನಿಲುವು ಆಯಿತಾ. ಈ ದರಿದ್ರ ಸರ್ಕಾರಕ್ಕೂ ಈ ಮಿನಿಸ್ಟ್ರುಗಳಿಗೂ ಮ್ಯಾಚ್ ಆಗುತ್ತೆ. ಅದರಲ್ಲಿ ರೈತರನ್ನು ಈ ರೀತಿ ಕಡೆಗಣಿಸಿ ಮಾತನಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಕೂಡ ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ರೈತ ಸಮುದಾಯಗಳು ಕೂಡ ನಿಮ್ಮ ಸರ್ಕಾರದ ಏನಂತಾರೆ ಅಸ್ತಿತ್ವದಲ್ಲಿ ಪ್ರಮುಖವಾದ ಪಾತ್ರ ವಹಿಸಿರ್ತವೆ. ಯಾವುದೇ ಮಿನಿಸ್ಟರ್ ಆಗಲಿ, ಯಾವುದೇ ಸರ್ಕಾರವಾಗಲಿ ಅನ್ನದಾತನನ್ನು ಇಳಿಗಳಿಬೇಡಿ. ಅನ್ನದಾತ ಮನಸ್ಸು ಮಾಡಿದ್ರೆ ಬಹುಶಃ ನಿಮ್ಮ ಸರ್ಕಾರಗಳೇ ಅಲುಗಾಡುವ ಸ್ಥಿತಿ ಬರ್ಬೋದು ಅನಿಸುತ್ತೆ. ಹಾಗಾಗಿ ಹೋರಾಟ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮದ್ದೂರಿನಲ್ಲಿ ರೈತ ಸಂಘದ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಬೆಳೆದು ನಿಂತಿರುವ ಬೆಳೆಗಳಿಗೆ ವೀಶಿನಾಲೆಯಿಂದ ನೀರು ಹರಿಸುವುದಕ್ಕೆ ಒತ್ತಾಯಿಸಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರನ್ನು ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಶಿವಾನಂದರ ಪ್ರತಿಕೃತಿ ದಹಿಸಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಕುಂಡಿಕ್ಕಿ ನಮ್ಮ ರೈತರನ್ನ 1980-81 ಭಾಗದಲ್ಲಿ ಆ ರೈತರಿಗೆ ಕೆಟ್ಟದ ನಡೆಸ್ಕೊಂಡಿದ್ದಂಥ ಸರ್ಕಾರ. ಅದೇ ಸರ್ಕಾರದ ಇವತ್ತು ಒಬ್ಬ ಮಂತ್ರಿ ಏನು ಚಕ್ರ ಸಚಿವ ಅಂತ ಹೇಳಿ ಕಬ್ಬು ರೈತರು ಬೆಳೆದ ಕಬ್ಬಿಗೆ ಆ ಚಕ್ರ ಕಬ್ಬನ ಮಂತ್ರಿ ಅವೇಳಕ್ಕೆ ಅವರು ಜಾರಿಯಾಗಿ ಹೇಳಿಕೆ ಕೊಡ್ತಾನೆ. ಏನಂತ ಹೇಳಿದ್ರೆ ರೈತರು ನಿರೀಕ್ಷೆ ಮಾಡ್ತಾರೆ, ಬರ ಬಂದ್ರೆ ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ಅಂತ. ಕೇವಲ 2,000 ರೂಪಾಯಿ ಘೋಷಣೆ. ಒಬ್ಬ ರೈತ 1 ಎಕರೆ ಕಬ್ಬಲಿಕ್ಕೆ 68,000ರಿಂದ 70,000 ರೂಪಾಯಿ ಆಗ್ತದೆ. 2,000 ಭಿಕ್ಷೆ ಕೊಡ್ತಾ ಇದ್ದಾರೆ ನಮಗೆ ಬರ ಪರಿಹಾರ ಅಂತ ಹೇಳಿ. ಸಚಿವರು ರೈತರ ಬಗ್ಗೆ ಲಘುವಾಗಿ ಮಾತನಾಡುತ್ತಿರುವುದರಿಂದ ಕೂಡಲೇ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದರು.
ಸಚಿವರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. KRS ಅಣೆಕಟ್ಟೆಯಲ್ಲಿ 68 ಅಡಿ ನೀರಿದ್ದಾಗ ರೈತರ ಬೆಳೆಗಳಿಗೆ ನೀರು ಕೊಟ್ಟ ಉದಾಹರಣೆಗಳಿವೆ. ಈಗ 96 ಅಡಿಗಳಷ್ಟು ನೀರು ಅಣೆಕಟ್ಟೆ ಇರುವುದರಿಂದ ಕೂಡಲೇ ಈಸಿನಲ್ಲಿಗೆ ನೀರು ಹರಿಸಿ ರೈತರ ಬೆಳೆಗಳನ್ನು ಉಳಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದರು. ನಾವೇನು ಹೊಸದಾಗಿ ಬೆಳೆ ಮಾಡ್ತಿಲ್ಲ. ಕೃಷಿ ಸಚಿವರೇ ಒಂದು ಮಾತು ಕೇಳ್ಕೊಳ್ಳಿ, ನೀವು ಮುಂದಿನ ಬೇಸಿಗೆ ಬೆಳೆಗೆ ನೀರು ಕೊಡೋಣ ಅಂತ ಹೇಳಿ ಹೇಳ್ತೀರಿ. ನಾವು ನಿಮ್ಮ ನೀರನ್ನ ಹೊಸ ಬೆಳೆ ಬೆಳಲಿಕ್ಕೆ ನೀರು ಕೇಳ್ತಿಲ್ಲ. ಆ ನಿಂತಿರುವ ಏನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳ್ತೀವಲ್ಲ, ಆ ನಿಂತಿರೋ ಬೆಳೆಗೆ ನೀರನ್ನ ಕೊಡಿ ನೀವು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸೋಜಿ ಪ್ರಕಾಶ್, ಪ್ರಭುಲಿಂಗ, ರಾಮಲಿಂಗೇಗೌಡ, ಸೀತಾರಾಮ, ರಾಮಕೃಷ್ಣಯ್ಯ, ಉಮೇಶ್ ಸೇರಿದಂತೆ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಪ್ರೊಫೆಸರ್ HL ಕೇಶವಮೂರ್ತಿ ಪ್ರತಿಷ್ಠಾನದ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ 6ನೇ ವರ್ಷದ ಪ್ರೊಫೆಸರ್ HLK ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಭಾಳ ಖುಷಿ ವಿಚಾರ ಏನಂದರೆ HL ಕೇಶವಮೂರ್ತಿ ಅವರನ್ನ ನೋಡಿ ನಿರಂತರವಾಗಿ ನಮ್ಮ ಜನ ನೆನೆಸ್ಕೊತಿದ್ದಾರೆ ಅಂತ. HL ಕೇಶವಮೂರ್ತಿ ಯಾರು ಅಂತ ಅಂದರೆ ಬಹುತೇಕರು ಗೊತ್ತಿರ್ತಿದ್ದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಉದಯಕಾಲ ಪತ್ರಿಕೆ ಅಂತ ಏನಾದರೂ ನೀವು ನೆನಪು ಮಾಡಿಕೊಂಡ್ರೆ 20-25 ವರ್ಷಗಳ ಹಿಂದಿನ ಪತ್ರಿಕೆ, ಅವತ್ತು ಆಂದೋಲನ ಪತ್ರಿಕೆಗೆ ಸೆಡ್ ಹೊಡೆದಂತಹ ಪತ್ರಿಕೆ, ನನ್ನಂಥವರಿಗೆ ಅದು ಆಸರೆ ಕೊಟ್ಟಂತಹ ಪತ್ರಿಕೆ. ನಮ್ಮೆಲ್ಲರಿಗೂ ಗುರುಗಳು HL ಕೇಶವಮೂರ್ತಿಯವರು ಪ್ರಾಮಾಣಿಕವಾದ ಬದ್ಧತೆ ಇರತಕ್ಕಂಥ ಪತ್ರಕರ್ತ ಆಯ್ತಲ್ಲ. ಯಾವನ ಹತ್ರ ಹೋಗಿ ಮುಲಾಜಿಗೆ ಒಳಗಾದವರಲ್ಲ. ಅಲ್ಲ, ಬರೀ ಪತ್ರಕರ್ತ ಮಾತ್ರ ಅಲ್ಲ, ಒಂಥರ ಬಂಡಾಯ ಸಾಹಿತಿ, ಬಂಡಾಯ ಹೋರಾಟಗಾರ ಆಯಿತಾ. ಜಾತ್ಯತೀತವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ HL ಕೇಶವಮೂರ್ತಿ ಅವ್ರನ್ನ ಎಷ್ಟೋ ಜನ ಇವರು ಒಕ್ಕಲಿಗರ ಅಂತ ಕೇಳ್ತಿದ್ರು ನಮ್ಮನ್ನೇ. ಯಾಕಂದರೆ ಅವ್ರು ಹೋರಾಟ ಮಾಡ್ತಿದ್ದಲ್ಲ ಹಿಂದುಳಿದ ವರ್ಗದ ವಿರುದ್ಧ, ಹಿಂದುಳಿದ ವರ್ಗದ ಪರವಾಗಿ. ಅರ್ಥ ಆಯ್ತಲ್ಲ. ಅದು ಬ್ರಾಹ್ಮಣರಿಗಿರಲಿ, ದಲಿತ ಇರಲಿ, ಇನ್ನೊಬ್ಬರಿಗಿರಲಿ, ಎಲ್ಲರ ಪರವಾಗಿ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ. ಕೊನೆ ಉಸಿರಿರುವವರೆಗೂ ನಾನು ಗಮನಿಸ್ದಂಗೆ ಕೊನೆ ಉಸಿರಿರುವವರೆಗೂ ಕೂಡ ಆ ಹೋರಾಟದ ಹಾದಿಯಲ್ಲೇ ಅವ್ರು ಪ್ರಾಣ ಕಳ್ಕೊಂಡ್ರು ನಿಜಕ್ಕೂ ಕೂಡ. ಅದೇತಲ್ಲ, ಒಂದು 15 ದಿವಸ ಆಗಿತ್ತು ಅವ್ರು ಹೋರಾಟ ಮಾಡಿ. ನಾವು ಕೂಡ ಒಂದು ಇಂಟ್ರ್ಯೂ ಮಾಡಿದ್ದೆ ಆ ಸಂದರ್ಭಕ್ಕೆ, ಮಾತಾಡ್ಸ್ಕೊಂಡು ಬಂದಿದ್ದ ಸಂದರ್ಭದಲ್ಲಿ ಅವರು ಅನಾರೋಗ್ಯದಿಂದ ತೀರ್ಕೊಂಡ್ರು. ಆದರೆ ಕೇಶವಮೂರ್ತಿಯವರ ಹೆಸರನ್ನ ಯಾರೂ ಕೂಡ ಅಲ್ಲೇಗಳಕ್ಕಾಗೋದಿಲ್ಲ. ಬಟ್ ನನಗೆ ವಿಶೇಷ ಈ ಕಾರ್ಯಕ್ರಮದಲ್ಲಿ ಭಾಳ ಹೇಳಬೇಕಾಗಿದ್ದು ಏನಂತಂದರೆ, ಈ ವರ್ಷದ ಆಯ್ಕೆ ವಿಶೇಷ ಹೇಳಬೇಕು ಅಂತಂದರೆ ನೋಡಿ, BB ಫಾತಿಮಾ ಬಳಗ ಅಂತ ನೋಡಿ. ಎಲ್ಲರೂ ಮುಸ್ಲಿಮು ಅವರು ಇವರು ಒಂದು ಹೊಡೆದಾಡ ಸಾಯ್ತೀವಲ್ರಿ. ಆದರೆ ಈ ರೈತ ಪ್ರಜ್ಞೆ ಅಂತ ಏನು ಕರಿತೀವಲ್ಲ, ಅದಕ್ಕೆ ಮತ್ಸರ ಬೇಡ ಅನ್ನೋದಕ್ಕೆ ನೋಡಿ BB ಫಾತಿಮಾ ಬಳಗ ಅಂತೇಳಿ. ಆಕೆ ಒಬ್ಬರು ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು, ಮಹಿಳಾ ಸ್ವಸಹಾಯ ಸಂಘವನ್ನು ಕುಂದಗೋಳದಲ್ಲಿ ಕಟ್ಕೊಂಡಿದ್ದಾಳೆ ಹೆಣ್ಮಗಳು. ಅಲ್ಲಿ ಅದರ ಮೂಲಕ ಆಯ್ತಲ್ಲ ಉತ್ಪನ್ನಗಳನ್ನು, ಹಲವಾರು ಉತ್ಪನ್ನಗಳನ್ನು ಯಶಸ್ವಿಯಾಗಿ ಮಾಡೋದ್ರ ಜೊತೆಗೆ ಒಂದಷ್ಟು ಹೆಣ್ಮಕ್ಳಿಗೆ ಕೆಲಸ ಕೊಡ್ತಾರೆ. ಅರ್ಥ ಆಯ್ತಲ್ಲ. ಇತರರಿಗೆ ಮಾದರಿ ಆಗ್ತಾರೆ. ಯಾವ ಜಾತಿ ಬಂದಿದ್ದಲ್ಲಿ ಆಯ್ತಲ್ಲ, ಯಾವ ಜಾತಿ ಬಂತು, ಒಂದು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಯಾವ ಜಾತಿ ಅಡ್ಡ ಬರುತ್ತೆ. ನನಗೆ ನಿಜವಾಗಿಯೂ ಇದನ್ನು ಆಯ್ಕೆ ಮಾಡಿದಂತಹ ಬಳಗಕ್ಕೆ ಧನ್ಯವಾದ ಹೇಳಬೇಕು ನಿಜವಾಗ್ಲೂ ಕೂಡ ಆಯ್ತಲ್ಲ. ಯಾವತ್ತೂ ಪ್ರಶಸ್ತಿಗೆ ಮತ್ಸರ ಇರಬಾರ್ದು, ಜಾತಿ ಧರ್ಮಗಳ ಲೇಪನ ಇರಬಾರ್ದು. ಹಾಗಾಗಿ ನನಗೆ ಭಾಳ ಖುಷಿಯಾಗಿದ್ದು BB ಫಾತಿಮಾ ಬಳಗದವರನ್ನ ಆಯ್ಕೆ ಮಾಡಿರ್ತಕ್ಕಂತಹ ಕೇಶವಮೂರ್ತಿ ಪ್ರತಿಷ್ಠಾನ ನಿಜಕ್ಕೂ ಕೂಡ ಅರ್ಹರು ಆಯ್ತಲ್ಲ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ರೀತಿ ನನಗೂ ಕೂಡ ಮೈ ರೋಮಾಂಚನ ಅನಿಸುವಂತಿತ್ತು. ಅವ್ರು ಅಲ್ಲಿಂದ ಬಂದಿದ್ದರು, ಅವ್ರ ಟೀಮೆಲ್ಲ ಬಂದು ಪ್ರಶಸ್ತಿಯನ್ನು ತೆಗೆದುಕೊಂಡ್ರು. ಅವರು ಕೂಡ ಮಾತನಾಡುವಾಗ ಭಾಳ ವೈಚಾರಿಕವಾದಂಥ ಇಷ್ಟು ವಿಚಾರಗಳನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೀಬೇಕು ಮತ್ತು ಇಂತಹ ಸಾಧಕರನ್ನ ಆಯ್ಕೆ ಮಾಡಿದಾಗ ಬಹುಶಃ ಒಳ್ಳೆಯ ಕಾರ್ಯಕ್ರಮ ಅಂತ ಹೆಸರು ತೆಗೆದುಕೊಳ್ಳುತ್ತೆ ಅಂತ ನನ್ನ ಭಾವನೆ. ಬಹುಶಃ ಆ ಕಾರ್ಯಕ್ರಮದಾಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ಗಾಂಧಿ ಭವನದಲ್ಲಿ 6ನೇ ವರ್ಷದ ಪ್ರೊಫೆಸರ್ HLK ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಗಣ್ಯರು ಪ್ರೊಫೆಸರ್ HL ಕೇಶವಮೂರ್ತಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತರುವಾಯ BB ಫಾತಿಮಾ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸರ್ಕಾರಿ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಲೇಖಕರಾದ ಡಾಕ್ಟರ್ ಲೀಲಾ ಅಪ್ಪಾಜಿಯವರು ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಲೀಲಾ ಅಪ್ಪಾಜಿಯವರು HL ಕೇಶವಮೂರ್ತಿಯವರು ಗುರುವಾಗಿ ಕೆಲಸ ಮಾಡಿದ್ದಲ್ಲದೆ ಸಾಮಾಜಿಕವಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಂತ ಶ್ಲಾಘಿಸಿದರು. ಸಮಾಜದಲ್ಲಿ ಮೌಲ್ಯ ಬಿತ್ತಿರುವ ಅವರು ಆಂದೋಲನವನ್ನೇ ಮಾಡಿ ವೈಚಾರಿಕ ಚಿಂತನೆಯನ್ನು ಸಮಾಜದಲ್ಲಿ ಬಿತ್ತಿದರು. ಈಗ ಪ್ರಶಸ್ತಿ ಪುರಸ್ಕೃತರಾಗಿರುವ 12 ಮಂದಿ ಮಹಿಳೆಯರು ನಾಯಕಿಯರಾಗಿದ್ದಾರೆ ಎಂದು ಬಣ್ಣಿಸಿದ ಅವರು, ಕೇಶವಮೂರ್ತಿಯವರು ಅಧ್ಯಾಪಕರಾಗಿ, ಪತ್ರಕರ್ತರಾಗಿ ಮತ್ತು ಲೇಖನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಯಾಕೆಂದರೆ ಕೇಶವಮೂರ್ತಿಯವರ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಇಟ್ಕೊಂಡಂಥವಳು ನಾನು. ಗುರುಸ್ಥಾನದಲ್ಲಿದ್ದಂಥವರು ಕೇಶವಮೂರ್ತಿ ಅಂತ ಹೇಳಿದ್ರೆ ತಪ್ಪದು. ಅವರೊಬ್ಬ ಗುರುವೂ ಆಗಿ ಕೆಲಸ ಮಾಡಿದವರು. ಆದರೆ ಅವರೊಂದು ವಿದ್ಯಾಸಂಸ್ಥೆಯಲ್ಲಿ ಗುರುವಿನ ಸ್ಥಾನದಲ್ಲಿ ಮಾತ್ರ ಕೆಲಸ ಮಾಡಿದ್ದೇನೆ, ಸಮಾಜಕ್ಕೂ ಕೂಡ ಗುರುವಿನ ಸ್ಥಾನದಲ್ಲಿ ನಿಂತಂಥವ್ರು. ಹಲವು ಬಗೆಯಲ್ಲಿ ತನ್ನ ಒಳಗಿನ ಅರಿವನ್ನು ಅದರ ಅರಿವಿಗೆ ಹಂಚಿದಂಥವರು. ಹಾಗಾಗಿ ಕೇಶವಮೂರ್ತಿಯವರು ಒಂದು ಕಡೆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸದ ಮಹತ್ವ ಏನು ಅಂತ ತಿಳಿಸ್ತಾ ಇದ್ದಾಗಲೇ ಸಮಾಜದಲ್ಲಿ ಮೌಲ್ಯಗಳ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಸುವ ಪ್ರಯತ್ನ ಮಾಡಿದರು. ಅಕ್ಷರದ ಆಂದೋಲನದಲ್ಲಿ ತನ್ನನ್ನು ತಾನು
ಉದ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ವೈಚಾರಿಕ ಚಿಂತನೆಗಳನ್ನು ಸಮಾಜದಲ್ಲಿ ಬಿತ್ತುವ ಕೆಲಸವನ್ನು ಮಾಡಿದರು. ಇವತ್ತು ಸಹಜ ಬೀಜ ಬಿತ್ತನೆಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿಕೊಂಡವರನ್ನು ಗೌರವಿಸ್ತಾ ಇದ್ದೀವಿ. ಆದರೆ ಸಹಜ ಚಿಂತನೆಗಳ ಬೀಜವನ್ನು ಬಿತ್ತುವ ಕೆಲಸವನ್ನು ಕೇಶವಮೂರ್ತಿ ಅವರು ಮಾಡಿದರು. ಯಾಕಂದರೆ ನಾನು ಅಷ್ಟೊತ್ತಿಂದ ಎದುರುಗಡೆ ಕೂತ್ಕೊಂಡು ನೋಡ್ತಾ ಇದ್ದೆ, ಎದುರುಗಡೆ ಏನಿದೆ, ಈ ಕಡೆ ಏನಿದೆ, ಇದು ಗಾಂಧಿ ಭವನ, ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗಬೇಕು. ಆದರೆ ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೋ ಅದರ 10 ಪಟ್ಟು ಜನ ಎದುರುಗಡೆ ಹೋಗ್ತಾರೆ. ಗಾಂಧಿ ಯಾವ ಅರಿವನ್ನು ವಿಸ್ತರಿಸ್ಬೇಕಂತ ಯೋಚನೆ ಮಾಡಿದರು, ಕೇಶವಮೂರ್ತಿ ಯಾವ ತಿಳುವಳಿಕೆಯನ್ನು ಸಮಾಜಕ್ಕೆ ಕೊಡಬೇಕಂತ ಯೋಚನೆ ಮಾಡಿದರು. ಪ್ರಶಸ್ತಿ ಪುರಸ್ಕೃತರ ಕುರಿತು ಮಾತನಾಡಿದ ಮೈಸೂರಿನ ಸಹಜ ಸಮೃದ್ಧ ಸಂಘಟನೆಯ ನಿರ್ದೇಶಕ ಜಿ ಕೃಷ್ಣ ಪ್ರಸಾದ್, ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘವು ಧಾರವಾಡದ ಕುಂದಗೋಳ ತಾಲೂಕಿನ ತೀರ್ಥಗ್ರಾಮದಲ್ಲಿ 2018ರಲ್ಲಿ ಪ್ರಾರಂಭವಾಯಿತು. 12 ಮಂದಿ ಮಹಿಳಾ ಸದಸ್ಯರು ಸಂಘ ಆರಂಭಿಸಿ ನೈಸರ್ಗಿಕ ಉತ್ಪನ್ನಗಳಾದ ಸೋಪು, ಶ್ಯಾಂಪು ಮತ್ತು ಫೇಸ್ ವಾಶ್ಗಳನ್ನು ತಯಾರಿಸುವ ತರಬೇತಿ ಪಡೆದು ಉತ್ಪನ್ನಗಳ ತಯಾರಿಸಿ ಮಾರಾಟ ಮಾಡಿದರು ಅಂತ ಹೇಳಿದರು. ತರುವಾಯ ರೈತರಿಗೆ ಸಾವಯವ ಕೃಷಿಗೆ ಬೆಂಬಲವಾಗಿ ನಿಂತು ಸಿರಿಧಾನ್ಯ ಉತ್ಪಾದನೆಗೆ ಒತ್ತು ನೀಡಿದರು. 2022ರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಬೀಜ ವಿತರಣೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರು. ನೀವು ಹಿನ್ನೆಲೆ ನೋಡೋದಾದ್ರೆ ನಾವು ಹೆಂಗೆ ರಾಗಿ, ಕಬ್ಬು, ಭತ್ತ ಬೆಳಿತೀವೋ, ನೀವು ಒಂದ್ಸಲ ಶಿಗ್ಗಾವ ದಾಟ್ತಿದ್ದಂಗೆ ಸಾವಿರಾರು ಎಕರೆಗಳಲ್ಲಿ ಸಾವಯವ ಬೆಳೀತಾರೆ. ಮುಂದಾಗಿ ಸಾವಿರಾರು ಎಕರೆ, 1 ಎಕರೆ ಎಲ್ಲ. ನಾವು ಹೆಂಗೆ ರೋಡ್ಗಳಲ್ಲಿ ಕಣ ಮಾಡ್ಕೊಡ್ತೀವೋ ಹಂಗೆ ಸಾವಯವ ಕಣ ಮಾಡ್ಕೊಡ್ತಾರೆ. ಆದರೆ ಒಂದು ಕಾಲಕ್ಕೆ ಸಾವೆ, ನವಣೆ, ಆರ್ಕ, ಊರ್ಲ, ಬರ್ಗ ಇದೆಲ್ಲ ಕೂಡ ಅವರು ಊಟದ ಭಾಗ ಆಗಿತ್ತು. ಮುಂದಿನ ದಿನಗಳಲ್ಲಿ ಮಿಲ್ಲುಗಳು, ಅವಾಗೇನಾಗಿತ್ತು, ಹಳೆ ಕಾಲದಲ್ಲಿ ಯಾರ್ಯಾರು ಈ ಸಣ್ಣ ಸಣ್ಣ ಮಿಲ್ಲುಗಳಿದ್ದು, ಫ್ಲೋರ್ ಮಿಲ್ಲು, ಹಳ್ಳಿನಲ್ಲಿ ಅದೇನೇ ಸಿರಿಧಾನ್ಯಗಳನ್ನು ಮಾಡಿಕೊಡ್ತಿದ್ರು. ಇನ್ನೊಂದಷ್ಟು ದುಡ್ಡು ಬಿಟ್ಟು ತಿನ್ನೋದು. ಆದರೆ ಯಾವಾಗ ಪಡಿತರ ಅಕ್ಕಿ ಎಲ್ಲ ಬಂದಮೇಲೆ ಆ ಸಿರಿಧಾನ್ಯಗಳನ್ನು ತಿನ್ನೋ ಸಂಪ್ರದಾಯ ಹೊರಟೋಯ್ತು. ಕೆಲವು ಹಬ್ಬಕ್ಕೆ ಬೇಕು ನವಣಿ ಅಕ್ಕಿ, ಒಂದಷ್ಟು ಜಡ್ಡು ಬಿದ್ದರೆ ಕೆಲವು ಸಿರಿಧಾನ್ಯಗಳು ಬೇಕು. ಅಲ್ಲಿಗೆ ಬಂದು ಇವತ್ತು ನಿಂತ್ಕೊಂಡಿದೆ. ಅಲ್ಲಿ ಕೂಡ ಯಾಕೆಂದರೆ ಪಿಟಿ ಹತ್ತಿ, ಗೊಂಜಾಳ, ಮುಸ್ಕಿನ ಜೋಳ, ಸೂರ್ಯಪಾನ, ಸೋಯಾಬೀನು ಈ ಥರದ ವಾಣಿಜ್ಯ ಬೆಳೆಗಳು ಬಂದು ಹೆಚ್ಚು ಕಡಿಮೆ ಎಲ್ಲ ಸಿರಿಧಾನ್ಯಗಳು ಮೂಲೆ ಗುಂಪಾಗೋದು. ದುರಂತ ಅಂದರೆ ಇವತ್ತು ಕೂಡ ಲೋಡ್ಗಟ್ಟಲೆ ಸಾವಿ ನಾಸಿಕ್ ಕಡೆ, ಮಹಾರಾಷ್ಟ್ರದ ಕಡೆ ಹೋಗುತ್ತೆ ಲಾರಿಗಟ್ಟಲೆ. ಆದರೆ ಸ್ಥಳೀಯವಾದ ಸಂಸ್ಕರಣಾ ಘಟಕಗಳಿಲ್ಲ. ಪ್ರಶಸ್ತಿ ಸ್ವೀಕರಿಸಿದ ಬಿಬಿ ಫಾತಿಮಾ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ತಮ್ಮ ಅನುಭವಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು. ಕೂಲಿ ಮಾಡ್ಕೊಂಡು ನಾವು ಯಾರು ಹೆಚ್ಚಿಗೆ ಹೊಲ ಇರ್ತಾರಲ್ಲ, ಅರ್ಧ ಎಕರೆ ಹೊಲ ಅಂದ್ರೆ ಜಾಸ್ತಿ ನಮ್ದು. ಆ ಸಂದರ್ಭದೊಳಗೆ ನಮ್ಮ ಸರ್ ಪ್ರತಿ ಹಂತದಲ್ಲೂ ನಮ್ಮ ಸಹಜ ಸಮೃದ್ಧ ನಮ್ಮ ತಾಯಿ ನಿಂತಿದೆ. ನಮ್ಮ ಸರ್ ನಮ್ಮ ಊರಿಗೆ ಹೊರಡ್ತಾರ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂಥರ ತಾಯಿ ಬಂದಂತ ಫೀಲ್ ಆಗುತ್ತೆ. ನಮ್ಮ ಕೆಪಿ ಸರ್ ಹೊರಡ್ತಾರ ಅಂದ್ರೆ ಎಲ್ಲ ಕಾಯ್ಕೊಂಡು ಕುಂದಿರ್ತಾರೆ. ಯಾರೋ ನಮ್ಮ ಸಹಜ ಸಮೃದ್ಧ ಸಿಬ್ಬಂದಿ ಯಾರೋ ಬಂದ್ರು ನಮ್ಮ ತವ್ರ ಮನೆಯವರು ಬಂದಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಸಂದರ್ಭದೊಳಗೆ ಒಂದು ನ್ಯಾಚುರಲ್ ಪ್ರಾಡಕ್ಟ್ ತರಬೇತಿ ಕೊಟ್ಟರು. ಅಂದ್ರೆ ಮೌಲ್ಯವರ್ಧನೆ ಮಾಡಿ ನೈಸರ್ಗಿಕ ಮೌಲ್ಯವರ್ಧನೆ ಅಂತ ಹೇಳಿ ಸೋಪ್ ತರಬೇತಿ ಕೊಟ್ಟರು. ಕೋವಿಡ್ ಸಂದರ್ಭದಲ್ಲಿ ನಾವು ಸುಮಾರು ಒಂದು 3 ಲಕ್ಷ ರೂಪಾಯಿ ಸೋಪ್ಗಳನ್ನು ಮಾರಿ ನಮ್ಮ ಜೀವನೋಪಾಯವನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡ್ವಿ. ಮುಂದೆ ನಮ್ಮ ಸರ್ ಇಲ್ಲ ಕೋವಿಡ್ ಬಂದದಿ, ನಿಮ್ಮ ಜೀವನಕ್ಕೆ ಏನು ಮಾಡ್ತೀರಿ, ಯಾವ್ದಾದ್ರು ವ್ಯಾಪಾರ ಮಾಡ್ರಿ ಅಂತ ಹೇಳಂದು ಒಬ್ರು ದೆಹಲಿಯವರು ಅವ್ರ ಹತ್ರ 55,000 ರೂಪಾಯಿ ನಮ್ಗೆ ಕೊಡ್ಸಿದ್ರು. 3 ತಿಂಗಳ ಇಂಟ್ರೆಸ್ಟ್ ಇಂದ ನೀವು ಬಳಸ್ಕೊಂಡು ಕೊಡ್ರಿ ಅಂತ. ಆ ಸಂದರ್ಭದೊಳಗೆ ನಾವು ಸಂಘದಿಂದ 50,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಒಂದು ಕಿರಾಣಿ ಸ್ಟೋರ್ ಮಾಡಿದ್ವಿ. ಕೋವಿಡ್ ಒಳಗೆ ಕಡಿಮೆ ರೇಟ್ನಲ್ಲಿ ನಮ್ಮ ಗ್ರಾಮದ ಜನರಿಗೆ ಎಲ್ಲ ದಿನಸಿ ಕಿಟ್ಗಳನ್ನ ಕೊಡೋದು, ಆಮೇಲೆ ಅವ್ರ ವ್ಯಾಪಾರದ ಇದು ಮಾಡಾಕ್ತೀವಿ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಚ್. ಕೇಶವಮೂರ್ತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಗುರುಪ್ರಸಾದ್ ಕೆರಗೋಡು, ಕೆ. ಬೋರಯ್ಯ, ಕೆ. ರಾಜೇಂದ್ರ ಪ್ರಸಾದ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದಲ್ಲಿ ಕಾವೇರಿ ನೀರಿಗಾಗಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಹೋರಾಟ 116ನೇ ದಿನಕ್ಕೆ ಕಾಲಿಟ್ಟಿದ್ದು, ಉಪವಾಸ ಸತ್ಯಾಗ್ರಹ 35ನೇ ದಿನವೂ ಸಹ ಮುಂದುವರೆದಿದೆ. 116 ಅಂದರೆ ಇನ್ನೆಷ್ಟು ದಿನ ಬೇಕು? 34 ದಿನ ಆದರೆ 150 ಆಗುತ್ತೆ. ಯಾವುದು ನಿರಂತರ ಹೋರಾಟ. ಉಪವಾಸ ಸತ್ಯಾಗ್ರಹ 35 ಅಂದರೆ ಇನ್ನು 15 ದಿವಸ ಬಂದರೆ ಹಾಫ್ ಸೆಂಚುರಿ. 50 200 ಹೊಸ ದಾಖಲೆ ಎತ್ತನೇ ಹೋಗ್ತಾ ಇದೆ. ರೈತ ಮುಖಂಡರು ಕೂಡ ಹೋರಾಟವನ್ನು ತೀವ್ರಗತಿಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವುದಕ್ಕೂ ಕೂಡ ಜಿಲ್ಲಾಡಳಿತವಾಗಲಿ ನನಗೆ ಈ ನ್ಯೂಸ್ ನೋಡಿದಾಗಲೇ ಹೇಳಬೇಕು ಅನ್ಸುತ್ತೆ ಕಂಡ್ರೆ, ನೀವು ಏನಾರ ಅನ್ಕೊಳ್ಳಿ, ಯಾರು ಅನ್ಕೊಳ್ಳಿ, ಯಾರು ಮಾತಾಡ್ತಾರಲ್ಲೋ ನನಗಂತೂ ಗೊತ್ತಿಲ್ಲ, ಆಯ್ತಲ್ಲ. ಮತ್ತೆ ಕೇಳ್ತೇನೆ ಇರ್ತೀನಿ ನಾನು, ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಕನಿಷ್ಠ ಇವ್ರನ್ನ ಭೇಟಿ ಮಾಡ್ತಿದ್ದೀರಾ ಅಥವಾ ಸುಮ್ಮನೆ ಹೋಗ್ತಾ ಇರಲಿ, ಅವ್ರು ಮಾಡ್ಕೊತಾ ಇರ್ತಾರೆ, ಹೋಗಲಿ ಅಂತ ಸುಮ್ಮನಿದ್ದೀರಾ? ನಾನು 2 ಪ್ರಶ್ನೆ ಕೇಳಿದ್ದೀನಿ. ಇಲ್ಲಿ ಪ್ರತಿಷ್ಠೆ ಯಾರ್ದು ಅಂತ ನನಗೆ ಗೊತ್ತಾಯ್ತಲ್ಲ. ಸರ್ಕಾರದ, ಜಿಲ್ಲಾಡಳಿತದ, ಪ್ರತಿಭಟನಾಕಾರರದ, ಯಾರದ್ರ ಪ್ರತಿಷ್ಠೆ ಇದು?
ಈ ಥರ ಹೋರಾಟ ಮುಂದುವರ್ಕೊಂಡು ಹೋಗಿದ್ದು ನಾನು ನೋಡೇ ಇಲ್ಲಪ್ಪ. ಆಯ್ತು ರೀ, 10 ದಿವಸಕ್ಕೆ ಕ್ಲಿಯರ್ ಆಗಬೇಕಾಗಿತ್ತು. ಆಯಿತಾ? ಉಪವಾಸಕ್ಕೂ ಅಲ್ರಿ, ಒಂದು ದಿನ ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ ಅಂದರೆ ಮಾಣೆಗೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಸರ್ಕಾರದ ಕಡೆಯಿಂದ ಬಂದುಬಿಟ್ಟು ಜ್ಯೂಸ್ ಕುಡಿಸ್ಬಿಟ್ಟು ಕೈ ಮುಗಿತಿದ್ರು ಹೋರಾಟ ಬಿಡ್ರಿ ಅಂತ. 35 ದಿನಕ್ಕೆ ಉಪವಾಸ ಹೋಗ್ತಾ ಇದೆ. ಏನು ದಾಖಲೆಗೋಸ್ಕರ ಏನ್ರಿ ಇದು ಕತೆ ಎಲ್ಲ ಇದು? ಏನು ನಡೀತಾ ಇದೆಯಪ್ಪ ಇಲ್ಲಿ ಮಂಡ್ಯದಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಯಾರಾದರೂ ಒಬ್ಬರಾದರೂ ಬಂದು ಒಂದು ನಿರ್ದಿಷ್ಟವಾದಂತಹ ಬೇಡಿಕೆಗಳನ್ನ ಈಡೇರಿಸ್ತೀವಂತ ಜಿಲ್ಲಾಡಳಿತವಾಗಲಿ, ನಾನು ಇದೇ ಅಪ್ಪ ಫಸ್ಟ್ ನೋಡ್ತಿರೋದು, ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಾ ಇಲ್ಲ, ಜಿಲ್ಲಾಡಳಿತ ಅಂತ ಒತ್ತಿ ಹೇಳ್ತೀನಿ. ಒಂದು ಸೌಜನ್ಯಕ್ಕಾದರೆ ಬಂದ್ಬಿಟ್ಟು ಕೈ ಬಿಡ್ರಿ ಅಂತ ಹೇಳ್ತಿಲ್ಲ ಅಂದರೆ ಏನು ನಡೀತಾ ಇದೆ ರೀ? ಸರ್ಕಾರ ಜಿಲ್ಲಾಡಳಿತ ಇವ್ರ ಮಧ್ಯೆ ಏನು ನಡೀತಾ ಇದ್ದಾರೆ ಇದು? ನಿಜಕ್ಕೂ ಕೂಡ ಹೇಳ್ತೀನಿ, ನಾವು ಹೋರಾಟ ಬೆಂತಟ್ಕೋಬೇಕಷ್ಟೇ, ಆದರೆ ಇದರ ಫಲಿತಾಂಶ ಮಾತ್ರ ನಾನು ಹೇಳ್ತೀನಿ ಮಂಡ್ಯಕ್ಕೆ ಕಪ್ಪು ಚುಕ್ಕೆನೆ. ಹೋರಾಟದ ಬಗ್ಗೆ ನಾನು ಮತ್ತೆ ಲಘುವಾಗಿ ಮಾತಾಡಲ್ಲ, ಹೋರಾಟ ಹೋಗ್ತಿದೆ, ಆದರೆ ಇದರ ಫಲಿತಾಂಶ ಇದೆಯಲ್ಲ ಜನರಿಗೆ ಹೋಗ್ತಿರುವಂಥದ್ದು ಅಥವಾ ಸರ್ಕಾರಗಳಿಗೆ ಅಥವಾ ಇಡೀ ರಾಜ್ಯಕ್ಕೆ ಹೋಗ್ತಿದೆಯಲ್ಲ, ಏನರೇ ಅವ್ರು ಪ್ರತಿಭಟನೆ ಮಾಡ್ತಾಯಿದ್ರು ಕೂಡ ಕ್ಯಾರನೆ ಅಂತ ಇಲ್ಲ ಯಾವ್ರವೇ ಅನ್ನೋದಿದೆಯಲ್ಲ, ಈ ಸ್ಟೇಟ್ಮೆಂಟು ಭಾಳ ನೋವಾಗುತ್ತೆ ನಮಗೂ ಕೂಡ. ಸೊ ಅದು ಯಾವಾಗ ನೋಡೋಣ, ಅದು ಯಾರು ಯಾವಾಗ ಏನಂತಾರೆ ಮುಖಾಮುಖಿ ಮಾತಕ್ಕೆ ಬರಿರ್ತಾರೆ, ಅದು ಯಾರು ಅವ್ರನ್ನ ಬಂದು ಕನ್ವಿನ್ಸ್ ಮಾಡ್ತಾರೆ, ಏನು ಕತೆ ನೋಡೋಣ, ಅದು ಎಲ್ಲಿ ಗಂಟೆ ಹೋಗುತ್ತೆ ಅಂತ ನಾವು ನೋಡೋಣ. ನೀವು ಸೋತ್ತಾನೆ ಇರೋಣ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಮಂಡ್ಯದಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಹೋರಾಟ 116ನೇ ದಿನಕ್ಕೆ ಕಾಲಿಟ್ಟಿದ್ದು, ಉಪವಾಸ ಸತ್ಯಾಗ್ರಹ 34ನೇ ದಿನಕ್ಕೆ ಮುಂದುವರೆದಿದೆ. ಸತ್ಯಾಗ್ರಹಕ್ಕೆ ಮದ್ದೂರು ತಾಲೂಕಿನ ಕುದುರಗುಂಡಿ ಗ್ರಾಮದ ರೈತರು ಪಾಲ್ಗೊಂಡು ತಮ್ಮ ಬೆಂಬಲವನ್ನು ಸೂಚಿಸಿದರು. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದನ್ನು ನಿಲ್ಲಿಸಬೇಕು, ಈ ನಿಟ್ಟಿನಲ್ಲಿ ಸರ್ಕಾರ ಬದ್ಧತೆ ತೋರಬೇಕು ಅಂತ ಒತ್ತಾಯಿಸಿದರು. ರೈತ ಬಾಂಧವರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಆದರೂ KRS ಅಲ್ಲಿ ನೀರು ಸ್ಟಾಕ್ ಮಾಡಿಕೊಂಡಿದ್ದರೂ ಸುಧಾ ನಮ್ಗೆ ಇನ್ನೂ 1 ಕಂತು 2 ಕಂತು ನೀರು ಕೊಡ್ಬೋದು. ಆದರೂ ನೀರು ಕೊಡ್ತಾರೆ, ಕುಡಿಯುವ ನೀರಿನ ಬಗ್ಗೆ ಅವರ ಕಾಳಜಿ ವಹಿಸಿದ್ದಾರೆ. ದಯವಿಟ್ಟು ಹೋರಾಟಗಾರರನ್ನು ಜೊತೆಗೂಡಿ ಅಣೆಕಟ್ಟಿನ ಸಮಸ್ತ ಜನಪ್ರತಿನಿಧಿಗಳಿಗೆ ಮಾತನಾಡಿ KRS ನೀರನ್ನು ನಮಗೆ ಇನ್ನೂ 2 ಕಂತು. ಪ್ರತಿಭಟನೆಯಲ್ಲಿ ಸುನಂದ ಜಯರಾಮ್, ಕೆ ಬೋರಯ್ಯ, ಎಂಡುವಾಳು ಚಂದ್ರಶೇಖರ್, ಮುದ್ದೇಗೌಡ, ಡಾಕ್ಟರ್ ನಾರಾಯಣ್, ಕರಿಯಪ್ಪ, ಚನ್ನೇಗೌಡ, ಗಣೇಶ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ರಾಜ್ಯದಲ್ಲಿ ಕೋಮು ಗಲಭೆಗೆ ಸಂಚು ರೂಪಿಸಿರುವ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ಬಂಧಿಸುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. RSS ಮುಖಂಡರು ಅಂದಾಗ ಮುಸ್ಲಿಮರ ಬಗ್ಗೆ ಮಾತಾಡಲೇಬೇಕು, ಕಲ್ಲೆಸಿಲೇಬೇಕು, ಅಲ್ಲಿ ವಿವಾದ ಸೃಷ್ಟಿಯಾಗಲೇಬೇಕು, ಆಯ್ತಲ್ಲ, ಅವ್ರದ್ದು ಅಜೆಂಡಾ ಅದು. ಅದರ ಬಗ್ಗೆ ವಿಶೇಷವಾಗಿ ನಾವೇನು ನಿರೀಕ್ಷೆ ಮಾಡೋಂಥದ್ದು ಏನಿಲ್ಲ. ಬಟ್ ಯಾವುದೇ ಆಗಿಲ್ಲ, ನಾನು ಮತ್ತೇನು ಹೇಳಿದೆ ನೋಡಿ, ಮುಸ್ಲಿಂ ಮಹಿಳೆಯರ ಬಗ್ಗೆ ಅವೇಳನಕಾರಿಗೆ ಮಾತನಾಡಿದ್ರು. ಅದು ಒಂದು ಫಸ್ಟೇ ಸ್ಟೋರಿ ತೋರಿಸ್ತೇನೆ ನಾನು ಮುಸ್ಲಿಂ ಮಹಿಳೆ ಬಗ್ಗೆನೇ. ಏನಂತ, BB ಫಾತಿಮಾ ಅನ್ನುವಂಥ ಹೆಣ್ಮಕ್ಳ ಬಗ್ಗೆ ನೋಡಿ. ಈ ಥರದ ಹೆಣ್ಮಕ್ಳು ಕೂಡ ಇರ್ತಾರೆ ರೀ. ಮುಸ್ಲಿಂ ಮಹಿಳೆಯರು ಅಂದ ತಕ್ಷಣ ಟೀಕೆ ಮಾಡ್ಬಿಡ್ಬೋದು. ನೀವು ಯಾರು ಪ್ರಭಾಕರ್ ಭಟ್ರೆ, ನೀವು ಕೂಡ ಸಿದ್ಧಾಂತವನ್ನು, ವೈಚಾರಿಕ ಚಿಂತನೆಯನ್ನು ಅಳವಡಿಸ್ಕೊಂಡಿರೋರು, ಆಯ್ತಲ್ಲ. ಎಲ್ಲ ಮುಸ್ಲಿಂ ಮಹಿಳೆಯರು ಇದಲ್ಲ ರೀ, ಅದನ್ನು ಒಂದು ಧರ್ಮದಾಗ ನೋಡಬಾರ್ದು. ನಾನು ಹೇಳಿದ್ನಲ್ಲ, ಬೇಬಿ ಫಾತಿಮರಂಥ ಹೆಣ್ಮಕ್ಳು ಕೂಡ ಮಾದರಿಯಾಗಿರ್ತಾರೆ, ಅವರನ್ನು ನಾವು ಗೌರವಿಸಬೇಕಾಗುತ್ತೆ. ಸೊ ನಿಮ್ಮ ಹೇಳಿಕೆ ನಿಮಗೆ ಸೇರಿದ್ದು, ಆದರೆ ಪ್ರತಿಭಟನೆ ಅಂತೂ ಸೀರಿಯಸ್ ಆಗಿ ನಡೆದಿದೆ. ಅದರ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ತೆರಳಿ ಮನವಿ ಸಲ್ಲಿಸಿದರು. ಶ್ರೀರಂಗಪಟ್ಟಣದಲ್ಲಿ ನಡೆದ ಹನುಮ ಜಯಂತಿ ಸಮಾವೇಶದಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರಿಗೆ ಮೊದಲು ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡ ಕೊಟ್ಟಿರುವುದು ಮೋದಿ ಸರ್ಕಾರ ಎಂದು ಹೇಳುವ ಮೂಲಕ ಮುಸ್ಲಿಂ ಮಹಿಳೆಯರನ್ನು ಅವಹೇಳನ ಮಾಡಿದ್ದಾರೆ. ಲವ್ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಮಹಿಳೆಯರು ಮೋಸ ಮಾಡುತ್ತಾರೆ ಎಂದು ಸುಳ್ಳು ಹೇಳಿ ಮುಸ್ಲಿಂ ಮಹಿಳೆಯರ ನೈತಿಕತೆ ಕುರಿತು ಅಪಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ಮುಸ್ಲಿಂ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಅಲ್-ಖೈದಾ ಉಗ್ರ ಸಂಘಟನೆಯ ಸಂಪರ್ಕ ಇದೆ ಅಂತ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ದೂರಿದರು. ಮುಸ್ಲಿಂ ಸಮುದಾಯದ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಹಾಳು ಮಾಡುವ ದುರುದ್ದೇಶದ ಹಿನ್ನೆಲೆಯಲ್ಲಿ ಮುಸ್ಕಾನ್ ತಾಕತ್ತಿದ್ದರೆ ಶಾಲೆಗೆ ಹೋಗಲಿ ಎಂದು ಎಚ್ಚರಿಕೆ ನೀಡುತ್ತಿದ್ದೇನೆ ಎನ್ನುವ ಮೂಲಕ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿದರು. ಮುಸ್ಲಿಂ ಸಮುದಾಯದವರು ತೆರಿಗೆ ಪಾವತಿಸಲ್ಲ, ಮೋಸ ಮಾಡುವವರು ಎಂದು ಹೇಳುವ ಮೂಲಕ ಸಮುದಾಯದ ಬಗ್ಗೆ ಸಮಾಜದಲ್ಲಿ ಅನುಮಾನದ ದೃಷ್ಟಿಯಿಂದ ನೋಡುವಂಥ ವಾತಾವರಣ ಸೃಷ್ಟಿಸುವ ಹುನ್ನಾರ ಮಾಡಿದ್ದಾರೆ ಅಂತ ಆರೋಪಿಸಿದರು. ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ರಾಜ್ಯದಲ್ಲಿ ಕೋಮುಗಲಭೆ ಸೃಷ್ಟಿಸುವ ಸಂಚು ಮಾಡಿದ್ದು, ಈ ಬಗ್ಗೆ ದೂರು ದಾಖಲಾಗಿ FIR ದಾಗಿದ್ದರೂ ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಕಿಡಿಗೇಡಿಯನ್ನು ಬಂಧನ ಮಾಡದಿರುವುದು ಖಂಡನೀಯ ಎಂದು ದೂರಿದರು. ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಗೂಂಡಾ ಕಾಯ್ದೆಯಡಿ ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಏನು 4 ದಿನದ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಯ ಹೆಸರಿನಲ್ಲಿ ಯಾವುದೇ ಒಂದು ಧರ್ಮದ ಪ್ರತಿನಿಧಿಯಲ್ಲದೆ ಕೇವಲ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವಂತಹ, ಹಿಂದೂ ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸವನ್ನು ಪ್ರಭಾಕರ ಭಟ್ಟ ಮಾಡಿದ್ದಾನೆ.
ಆ ಸಂಕೀರ್ತನಾ ಯಾತ್ರೆಯಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಮತ್ತು ಇಡೀ ಮಹಿಳಾ ಕುಲಕ್ಕೆ ಅವಮಾನಿಸುವಂತಹ ಹೇಳಿಕೆಯನ್ನು ನೀಡಿದ್ದಾನೆ. ಇದನ್ನು ಖಂಡಿಸಿ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದ 34 ಸ್ಟೇಷನ್ಗಳಲ್ಲಿ ಇವನ ವಿರುದ್ಧ ದೂರು ನೀಡಲಾಗಿದೆ. ಇವತ್ತು ಮಂಡ್ಯದಲ್ಲಿ FIR ಕೂಡ ಆಗಿದೆ. ಅದರಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಲ್ಲಿ FIR ಆಗಿದೆ. ಆದರೂ ಕೂಡ 48 ಗಂಟೆ ಆಯಿತು, ಇದುವರೆಗೆ ಇವನ ಬಂಧನ ಆಗಿಲ್ಲ. ಭಾಷಣ ಮಾಡಿ 4 ದಿನ ಆಯಿತು. ಇವತ್ತು ನಾವು ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಗೃಹ ಮಂತ್ರಿಯವರಿಗೆ ಕೇಳ್ತಾ ಇದ್ದೇವೆ, ನೀವು ಸಂವಿಧಾನಕ್ಕೆ ಅತೀತವಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಅಥವಾ ನೀವು ಕೇಶವ ಕೃಪಕ್ಕೆ ಅತೀತರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ? ಪಕ್ಷದ ಜಿಲ್ಲಾಧ್ಯಕ್ಷ ಸಾದತ್ ಪಾಷಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್ ಅಹಮದ್, ಕಾರ್ಯದರ್ಶಿ ಅತೀಕ್ ಅಹಮದ್ ಸೇರಿದಂತೆ ಅನೇಕರು ನೇತೃತ್ವ ವಹಿಸಿದ್ದರು. ಕರ್ನಾಟಕ ಸಂಘದ ಆಶ್ರಯದಲ್ಲಿ ಮಂಡ್ಯದ KV ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಕುವೆಂಪು ಸಾಹಿತ್ಯ ಯುವನೋಟ ರಾಷ್ಟ್ರಮಟ್ಟದ ಕಮ್ಮಟ ಹಾಗೂ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಜಯಪ್ರಕಾಶ್ ಗೌಡರು ಇದೊಂದು ವಿಶೇಷವಾದಂಥ ಅಭಿಯಾನದ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಕುವೆಂಪು ಸಾಹಿತ್ಯ ಯುವನೋಟ ಅನ್ನುವಂಥದ್ದು ಕಾರ್ಯಕ್ರಮ ಅದು ನಿರಂತರವಾಗಿ ನಡೀತಾ ಇರ್ತದೆ ಇನ್ನೂ ಕೂಡ. ಸೊ ಇವತ್ತು ವಿಶೇಷವಾಗಿ ಕುವೆಂಪು ಸಾಹಿತ್ಯ ಯುವನೋಟ ಅನ್ನುವಂಥದ್ದು ಇದೊಂದು ರಾಷ್ಟ್ರಮಟ್ಟದ ಕಮ್ಮಟ. ರಾಜ್ಯದ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಯ್ದ ವ್ಯಕ್ತಿಗಳನ್ನು ಆಹ್ವಾನಿಸಿ ಈ ವಿಚಾರವನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಟಾಪಿಕ್ ಅಂತೂ ತುಂಬ ಗಂಭೀರವಾಗಿದೆ. ಬಹುಶಃ ಎಲ್ಲ ಪಾಲ್ಗೊಂಡಿದ್ದರು ಕುಲಸಚಿವರು ಶೈಲಜಾ ಅಂತೇಳಿ, ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು. ಅವರು ನಿಮಗೆ ಹಿಂದೆ ಗೊತ್ತಿರಬೇಕು, ADC ಆಗಿದ್ದರು ಮಂಡ್ಯದಲ್ಲಿ ಶೈಲಜಾ ಮೇಡಮ್. ಈಗ ಅವ್ರಿಗೆ ಪ್ರಮೋಷನ್ ಆಗಿ ಮೈಸೂರಿಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹೆಣ್ಮಗಳು ಕೂಡ. ಅವರು ಕೂಡ ಸಾಹಿತ್ಯವನ್ನು ಓದ್ಕೊಂಡಿರ್ತಕ್ಕಂಥ ಮಗಳು. ಸೊ ಒಟ್ಟಾರೆ ದಿನವಿಡೀ ಉಪನ್ಯಾಸ ನಡೆದಿದ್ದಾವೆ. ಮಧ್ಯಾಹ್ನ ಡಾಕ್ಟರ್ ಗುರುಪಾದಿ ಮರಗುದ್ದಿ ಅವರು ಕುವೆಂಪು ಕಾವ್ಯ ಪ್ರವೇಶ ಅಂತ ಮಾತನಾಡಿದ್ದಾರೆ. ಆಮೇಲೆ ಪ್ರಬಂಧ ಕುವೆಂಪು ಕವಿತೆಗಳು ಯುವನೋಟ ಅಂತೇಳಿ ಒಂದು ಗೋಷ್ಠಿ ನಡೆದಿದೆ. ಬಹುಶಃ ಸಂಜೆ ಕೂಡ ರವಿಕಾಂತೇಗೌಡರು ಬಂದಿರ್ತಾರೆ ಈಗ. ಸೊ ಹೀಗೆ ಒಂದು ವಿಶಿಷ್ಟವಾದಂತಹ ಒಂದು ರೀತಿ ಸಾಹಿತ್ಯದ ಗುಚ್ಛನೆ ಅಂತ ಹೇಳ್ಬೋದು. ಇದನ್ನು ಜಯಪ್ರಕಾಶ್ ಗೌಡರ ಸಾರಥ್ಯದಲ್ಲಿ ನಡೆದಿರುವಂಥದ್ದು. ಸಂಖ್ಯೆ ಕಡಿಮೆ ಅಂದರೆ ಆಯ್ದ ವ್ಯಕ್ತಿಗಳು ಮಾತ್ರ ಇದ್ದರು, ಆದರೆ ಟಾಪಿಕ್ ತುಂಬ ಚೆನ್ನಾಗಿತ್ತು. ಸೊ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಸಂಘದ KV ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆದ ಕುವೆಂಪು ಸಾಹಿತ್ಯ ಯುವನೋಟ ರಾಷ್ಟ್ರಮಟ್ಟದ ಕಮ್ಮಟ ಹಾಗೂ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ VR ಶೈಲಜಾರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಲೆನಾಡಿನಿಂದ ಬಂದ ಒಬ್ಬ ವ್ಯಕ್ತಿಯ ಕಾಯಕನಿಷ್ಠೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರು. ನಾನು ಸಾಹಿತ್ಯದ ವಿದ್ಯಾರ್ಥಿನಿ ಮತ್ತು ಕನ್ನಡ ಅಧ್ಯಯನ ಮಾಡಿದ ವ್ಯಕ್ತಿಯಲ್ಲ. ಕುವೆಂಪುರವ್ರನ್ನ ಓದಿಕೊಂಡಾಗ ಕೆಲವು ಅಂಶಗಳು ನನ್ನ ಅರಿವಿಗೆ ಬಂದಿದ್ದು, ದಾರ್ಶನಿಕತೆ ಕೊಟ್ಟಂತಹ ಮಹಾಕವಿ ಕುವೆಂಪು ಅಂತ ಕೊಂಡಾಡಿದರು. ಆಸಕ್ತಿಗೆ ಪೂರಕವಾಗಿರುತ್ತೆ ಓದಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಅವರ ಮಹಾನ್ ಕಾದಂಬರಿಗಳನ್ನು ಓದಿದೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ನಾನು ಕುಲಸಚಿವಳಾಗಿ ಬಂದಾಗ ಮೋಸ್ಟ್ಲಿ ನಂಜಯ್ಯ ಸರ್ಗೆ ಫೋನ್ ಮಾಡಿ ಹೇಳಿದ್ದು, ನಾನು ರಾಮಾಯಣ ದರ್ಶನಂ ಓದಿಲ್ಲ, ಪ್ರತಿಗಳೇನಾದ್ರು ಇದೆಯಾ ಸರ್ ಅಂತ ಹೇಳಿದೆ. ಒಂದೇ ಒಂದು ಪ್ರತಿ ಮಾಡೆಲ್ ಪ್ರತಿ ಇಟ್ಟಿದ್ದೀನಿ ಮೇಡಮ್, ಜೆರಾಕ್ಸ್ ಮಾಡಿಸ್ಕೊಡ್ತೀನಿ ಇದ್ರು. ಬೇಡ ಸರ್, ನನಗೆ ಒಂದು ಪ್ರತಿ ಬೇಕು, ಬೇಕಾದ್ರೆ ನಾವು ನಂತರ ಪ್ರಿಂಟ್ ಹಾಕೋಣ, ನಾನು ಓದಿಲ್ಲ, ಒಂದು ಓದುವ ಪ್ರಯತ್ನ ಮಾಡ್ತೀನಿ ಅಂತ ತರಿಸ್ಕೊಂಡು ನನ್ನ ಹತ್ರ ಒಂದು 7-8 ತಿಂಗಳಾಗಿದೆ. ನಾನು 3 ಪೇಜ್ ಕೂಡ ಓದೋಕ್ಕಾಗಿಲ್ಲ. ಮೊದಲ ಪುಟ ತೆಗೆದಾಗಲೇ ನಂಗೆ ಅರ್ಥ ಆಗಲಿಲ್ಲ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತೇಳಿ. ಸೊ ಯಾಕೆಂದರೆ ಪದಗಳ ಜೋಡಣೆ ಇರ್ಬೋದು, ಬರೆದಿರೋದಿರ್ಬೋದು, ನಾನು 2 ಪೇಜ್ ಕೂಡ ಓದೋಕ್ಕಾಗಿಲ್ಲ. ಸೊ ಇವತ್ತು ಏನಾದರೂ ಇಲ್ಲಿ ಕೂತು ಕೇಳಿದಾಗ ನಂತರ ಅದನ್ನು ಅಧ್ಯಯನ ಮಾಡುವ ಅಥವಾ ಓದುವ, ಅಧ್ಯಯನ ಅನ್ನೋ ಪದ ಬಹಳ ದೊಡ್ಡದಾಗುತ್ತೆ, ಓದುವ ಪ್ರಯತ್ನವನ್ನು ಮಾಡಲಿಕ್ಕೆ ನನ್ನ ಹತ್ರ ಪರ್ಸ್ನಲ್ ಕಾಪಿ ಇಟ್ಕೊಂಡಿದ್ದೀನಿ, ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಬ್ಬ ಕವಿ, ಒಬ್ಬ ಕಾಡಿನಿಂದ ಬಂದಂತಹ ಮಲೆನಾಡಿನ ಪ್ರಾಂತ್ಯದಿಂದ ಬಂದಂತಹ ವ್ಯಕ್ತಿ ಇಡೀ ವಿಶ್ವಕ್ಕೆ ಆಧುನಿಕ ಬದುಕಿಗೆ ಬೇಕಾಗುವಂತಹ ಕಾಯಕ ಯೋಗಿಯ ಮಹತ್ವವನ್ನು ಸಾರಿದಂತಹ, ಕನ್ನಡದ ಭಾಷೆಯ ಅಕ್ಷರವನ್ನು ಮಾತ್ರ ಅಲ್ಲ, ಕನ್ನಡದ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಅನಂತ ವಿಶ್ವದೆಡೆಗೆ ಕೊಂಡೊಯ್ದಂತಹ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಕೇವಲ ಸಾಹಿತ್ಯದ ವಿದ್ಯಾರ್ಥಿಗಳು, ಕನ್ನಡದ ಅಧ್ಯಯನ ಮಾಡುವಂತಹ ಅಧ್ಯಾಪಕರು, ಸಾಹಿತ್ಯದ ಬಗ್ಗೆ ಒಲವಿರೋರು ಮಾತ್ರ ಅಲ್ಲ, ನಮ್ಮ ಎಲ್ಲ ಶಾಲಾ ಮಕ್ಕಳಲ್ಲಿ ನಾವು ನಾಡಗೀತೆ ಹಾಡ್ತೇವೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ BMC ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಬೈರಮಂಗಲ ರಾಮೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಮೈಸೂರಿನ ಪ್ರಸಂಗ ನಿರ್ದೇಶಕರಾದ ಪ್ರೊಫೆಸರ್ M ನಂಜಯ್ಯ ವಂಗನೂರು ಸೇರಿದಂತೆ ಇನ್ನಿತರಿದ್ದರು. ನಂತರ ನಡೆದ ಪುಸ್ತಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು.
ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಡೆ ಕಾಯ್ದೆ ಜಿಲ್ಲಾ ಸಹ ಸಮಿತಿ ಸಭೆಯು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚೆಗೆ ತಪಾಸಣಾ ತಂಡ ಜಿಲ್ಲೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸ್ಕ್ಯಾನಿಂಗ್ ಸೆಂಟರ್ಗಳು ಕಾಯ್ದೆಯಲ್ಲಿ ತಿಳಿಸುವ ರೀತಿ ದಾಖಲೆಗಳನ್ನು ಕನಿಷ್ಠ 2 ವರ್ಷ ಸಂಗ್ರಹಿಸಿಡಬೇಕು. 3 ತಿಂಗಳ ಮೇಲ್ಪಟ್ಟು ಹಾಗೂ 6 ತಿಂಗಳವರೆಗೆ ಗರ್ಭಿಣಿಯರು ಸ್ಕ್ಯಾನಿಂಗ್ ಒಳಪಟ್ಟಿರುವವರ ದಾಖಲೆಗಳನ್ನು ತಪಾಸಣಾ ತಂಡ ಆದ್ಯತೆ ಮೇಲೆ ಪರಿಶೀಲಿಸಬೇಕು ಅಂತ ಮೋಹನ್ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ, ಡಾಕ್ಟರ್ ವಸುಮತಿರಾವ್, ಡಾಕ್ಟರ್ ಗೋಪಾಲಕೃಷ್ಣ ಗುಪ್ತಾ, ಡಾಕ್ಟರ್ ನಿತೀಶ್, ಶ್ರೀನಿವಾಸ್, ಡಾಕ್ಟರ್ ಮೋಹನ್ ಮೋಹರ್, ಸಮಾಜ ಸೇವಕಿ ಪೂರ್ಣಿಮಾ ಸೇರಿದಂತೆ ಇನ್ನಿತರರಿದ್ದರು. ನರೇಗಾ ಯೋಜನೆಯಡಿ ಕೆಲಸ ನಿರ್ವಹಿಸಿ 3 ವರ್ಷವೇ ಕಳೆದರೂ ಕಾರ್ಮಿಕರ ಕೂಲಿ ಹಣ ಹಾಗೂ ಟ್ರ್ಯಾಕ್ಟರ್ ಬಾಡಿಗೆ ನೀಡದಿರುವ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಚೇರಿ ಮುಂದೆ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಬಿಟ್ಟಿದ್ದಾರೆ. ಮಳವಳ್ಳಿ ಪಟ್ಟಣದ ಗ್ರಾಮೀಣ ಅಭಿವೃದ್ಧಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸುತ್ತಿದ್ದ ಸಂಘದ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಾಕಿ ಹಣ ಪಾವತಿಸದ ಹೊರತು ಸ್ಥಳ ಬಿಟ್ಟು ಕದಲುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದರು. ತಡರಾತ್ರಿ 9 ಗಂಟೆ ಸಮಯದಲ್ಲಿ ಪ್ರತಿಭಟನಾಕಾರರನ್ನು ಭೇಟಿ ಮಾಡಿದ ತಾಲೂಕ್ ಪಂಚಾಯತ್ ಇಒ ಮಮತಾ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಎಇಇ ಮಹದೇವಸ್ವಾಮಿ ಅವರು ಆದಷ್ಟು ಬೇಗ ಬಾಕಿ ಇರುವ ಕೂಲಿ ಹಣ ಹಾಗೂ ಟ್ರ್ಯಾಕ್ಟರ್ ಬಾಡಿಗೆ ಹಣವನ್ನು ಪಾವತಿ ಮಾಡುವುದರ ಜೊತೆಗೆ ಮುಂದೆ ಈ ರೀತಿ ವಿಳಂಬವಾಗದಂತೆ ಕ್ರಮ ವಹಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಹಣವನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡುವಂಥ ಈ ಇಲಾಖೆಯ ಅಧಿಕಾರಿಗಳು ಉದ್ಯೋಗ ಖಾತ್ರಿನಲ್ಲಿ ಜೀವನಕ್ಕಾಗಿ ಕೆಲಸ ಮಾಡ್ತಾ ಇರುವಂಥ ಕೃಷಿ ಕೂಲಿಕಾರರು ಮತ್ತು ಆ ಬಾಡಿಗೆದಾರರು ಹಣವನ್ನು ಕೊಡಲಾರ್ದೇ ಸಂಪೂರ್ಣವಾಗಿ ಇವತ್ತು ದುರುಪಯೋಗ ಮಾಡಿಕೊಂಡಿರುವಂಥವ್ರ ಮೇಲೆ ತನಿಖೆ ಆಗಬೇಕು. ಇವತ್ತು ಸಾಯಂಕಾಲದೊಳಗಡೆ ಅವರಿಗೆ ಬರಬೇಕಾದಂಥ ಎಲ್ಲ ಕೂಲಿ ಬಾಕಿ ಮತ್ತು ಟ್ರಾಕ್ಟರ್ ಬಾಡಿಗೆ ಬಾಕಿಯನ್ನು ಇವತ್ತು ಸಂಜೆ ಒಳಗಡೆ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅನಿರ್ದಿಷ್ಟ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ ಎನ್ನುವ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಪುಟ್ಟಮಾದು, ತಾಲೂಕು ಅಧ್ಯಕ್ಷ ಶಿವಮಲ್ಲಯ್ಯ, ಕಾರ್ಯದರ್ಶಿ ಶಾರಜಮ್ಮ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಮಗೆ ಪ್ರಾಣಭಯವಿದ್ದು ಹಾಗಾಗಿ ನಾನು ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಮಂಡ್ಯ ತಾಲೂಕು ದುದ್ದೋ ಹೋಬಳಿ ಜವನಹಳ್ಳಿ ಗ್ರಾಮದ ಶ್ರೀ ಬೀರೇಶ್ವರ ದೇವಾಲಯದ ಪೂಜಾರಿ ಉಚ್ಚೇಗೌಡ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜವನಹಳ್ಳಿ ಗ್ರಾಮದ ಶ್ರೀ ಬೀರೇಶ್ವರ ದೇವಾಲಯದ ಪೂಜಾರಿಗಳಾದ ಉಚ್ಚೇಗೌಡ, ಬೀರೇಶ್ವರ ದೇವಾಲಯ ಸಾವಿರಾರು ಭಕ್ತರ ಆರಾಧ್ಯ ದೈವವಾಗಿದ್ದು ಕುಟುಂಬದ ಪರಂಪರೆಯಂತೆ ನಾನು ಪೂಜೆ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಆದರೆ ನನ್ನ ಪೂಜೆ ಹಕ್ಕಿನ ವಿರುದ್ಧ ದಿವಂಗತ ಮಾಯಿಗೌಡ ಅವರ ಪುತ್ರ ಶಿವಕುಮಾರ್ ಎಂಬಾತ ದುರುದ್ದೇಶಪೂರ್ವಕವಾಗಿ ಕಿರುಕುಳ ನೀಡುತ್ತಿದ್ದಾನೆಂದು ದೂರಿದರು. ನಾನು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೊರೆ ಹೋದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಪು ನೀಡಿ ನನ್ನನ್ನು ದೇವಾಲಯದ ಅರ್ಚಕರನ್ನಾಗಿ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಅರ್ಚಕ ವೃತ್ತಿ ಪ್ರಭಾರ ವಹಿಸಿಕೊಂಡು ಪೂಜೆ ಸೇವೆ ಮಾಡುತ್ತಿದ್ದೇನೆ ಅಂತ ಹೇಳಿದರು. ಅರ್ಚಕ ವೃತ್ತಿಯಿಂದ ನನ್ನನ್ನು ಹೊರಹಾಕುವ ಉದ್ದೇಶದಿಂದ ಶಿವಕುಮಾರ್ ಎಂಬಾತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆಬೆದರಿಕೆ ಹಾಕಿದ್ದಾನೆ. ಅಲ್ಲದೆ ಡಿಸೆಂಬರ್ 19ರಂದು ನಾನು ಜವನಹಳ್ಳಿ ಗ್ರಾಮಕ್ಕೆ ದುದ್ದ ಕಡೆಯಿಂದ ಬರುತ್ತಿದ್ದಾಗ ಸಂಜೆ 4:45 ಗಂಟೆಯಲ್ಲಿ ಶಿವಕುಮಾರ್ ನನ್ನನ್ನು ತಡೆದು ಕಲ್ಲನ್ನು ಎತ್ತಿ ಹಾಕಿ ಕೊಲೆ ಮಾಡಲು ಯತ್ನಿಸಿದ್ದಾನೆ. ನಾನು ಅಲ್ಪದರಲ್ಲೇ ಪಾರಾಗಿದ್ದು ಈ ಸಂಬಂಧ ಶಿವಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಪಾದಿಸಿದರು. ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಕೇಸ್ ಇತ್ತು. ಅದನ್ನು ಕೇಸ್ ಮುಗಿಸ್ಕೋಬೇಕಾದ್ರೆ ಶಿವಕುಮಾರ್ ಅಂತೇಳಿ ದುದ್ದ ಇದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಜವನಹಳ್ಳಿ ಅಟ್ನ ಮತ್ತು ಜವನಹಳ್ಳಿ ಮಧ್ಯದಲ್ಲಿ ಫಾರೆಸ್ಟ್ ಗಿಡ ಇದೆ. ಆ ಫಾರೆಸ್ಟ್ ಗಿಡದಲ್ಲಿ ಕಲೆ ತಾಕಿ ಕೊಲೆ ಮಾಡೋದು ಅದನ್ನು 28 ವರ್ಷ. ಇದಕ್ಕೆ ಹಲವಾರು ಅಲ್ಲೇ ಒಂದು 3 ಬಾರಿ ಕೊಲೆಯನ್ನು ಇದೆ. ಮತ್ತು ಹಿಂದೆ ಹೈಕೋರ್ಟು ಮತ್ತು ಕಮಿಷನರ್ ಕೋರ್ಟಲ್ಲಿ ಕೇಸ್ ದಾಖಲಾಗಿತ್ತು. ಅದನ್ನು ಇದಾಗಿ ಇವಾಗ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಪೂಜಾರಿ ಚೌಡನಿಂದ ಅರ್ಚಕನ ಆದೇಶವಾಗಿದೆ. ಅದನ್ನು ಇದು ಮಾಡಿ ಈಗ ನನಗೆ ಪ್ರಾಣಭಯ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು. ನನಗೆ ಶಿವಕುಮಾರ್ನಿಂದ ಪ್ರಾಣ ಬೆದರಿಕೆ ಇದ್ದು ಒಂದು ವೇಳೆ ನನಗೆ ಹಾನಿಯಾದರೆ ಆತನ ನೇರ ಕಾರಣವಾಗುತ್ತಾನೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಾನು ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿಕೊಂಡರು. ಚೊಟ್ಟನಹಳ್ಳಿ ಸೇರಿದಂತೆ ತಾಲೂಕಿನಾದ್ಯಂತ 100 ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಪರಾಬರಿಯಾಗಿದ್ದು ಕಾಂಗ್ರೆಸ್ ಮುಖಂಡರು ಮಾತ್ರ ಈ ಅಕ್ರಮಕ್ಕೆಲ್ಲ ಜೆಡಿಎಸ್ನವರು ಕಾರಣ ಎಂದು ಆರೋಪಿಸುತ್ತಿರುವುದು ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸಿದಂತಾಗಿದೆ ಅಂತ ಮಳವಳ್ಳಿಯಲ್ಲಿ ಜೆಡಿಎಸ್ ಮುಖಂಡರು ಟೀಕಾ ಪ್ರಹಾರ ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಜೆಡಿಎಸ್ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಂತು, ಯುವ ಜೆಡಿಎಸ್ ಅಧ್ಯಕ್ಷ ಶ್ರೀಧರ್ ಅವರು ಚೊಟ್ಟನಹಳ್ಳಿಯಲ್ಲಿ ಅಕ್ರಮ ಖಾತೆ ನಡೆದ ದಿನವೇ ಡಿ. ಅಲಸಹಳ್ಳಿಯಲ್ಲಿ 3 ಹೆಸರಿಗೆ 10 ಎಕರೆ ಅಕ್ರಮವಾಗಿ ಖಾತೆಯಾಗಿದೆ.
ಹೊನ್ನಾಪುರ ಅಂತರಹಳ್ಳಿ ಗ್ರಾಮಗಳಲ್ಲೂ ಅಕ್ರಮವಾಗಿ ಖಾತೆಯಾಗಿದೆ. ಕಳೆದ ಜೂನ್ ತಿಂಗಳಿನಿಂದ ನವೆಂಬರ್ವರೆಗೆ ದನಗೂರಿನಲ್ಲೂ ಸಹ ಒಂದೇ ಕುಟುಂಬದವರು ಹಾಗೂ ಅವರ ಮನೆಯಲ್ಲಿ ಕೆಲಸ ಮಾಡುವವರ ಹೆಸರಿಗೆ 36 ಎಕರೆ ಜಮೀನು ಅಕ್ರಮವಾಗಿ ಖಾತೆಯಾಗಿದೆ ಎಂದು ಆರೋಪಿಸಿದರು. 36 ಎಕರೆ 2023 ತಿಂಗಳಿಂದ ಇಲ್ಲಿವರೆಗೆ ಮೊನ್ನೆವರೆಗೆ 11ನೇ ತಿಂಗಳವರೆಗೆ 36 ಎಕರೆ ಒಂದೇ ಕುಟುಂಬದ ಹೆಸರಿಗೆ ಮತ್ತೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ಜನಗಳ ಹೆಸರಿಗೆ ಖಾತೆಗಳಾಗಿದೆ. ಏನ್ ಖಾತೆ ಆಯ್ತು ಅದೇ ದಿನಾಂಕದಂದು ಅನ್ಸರಿ ಸರ್ವೆ 88ರಲ್ಲಿ ಸಲಹ 4 ಎಕರೆ 12 ಎಕರೆ ಕೂಡ ಆ ಒಂದು ದಿನದಂದು ಖಾತೆಯಾಗಿದೆ ಅವರ ಹೆಸರಿಗೆ. ಸರ್ವೆ ನಂಬರ್ನಲ್ಲಿ ಅಲ್ಲೂ ಕೂಡ 10.5 ಎಕರೆ ಖಾತೆಯಾಗಿದೆ ಅಕ್ರಮವಾಗಿ ಬೇರೆ ವ್ಯಕ್ತಿಗಳಿಗೆ. ಹೊನ್ನಾಪುರ ಅಂತರಹಳ್ಳಿ ಈ ನವೆಂಬರ್ ಡಿಸೆಂಬರ್ ಕಾಂಗ್ರೆಸ್ ಶಾಸಕರು ಆಡಳಿತದಲ್ಲಿ JDS ಮುಖಂಡರು ಭೂ ಅಕ್ರಮ ನಡೆಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಪಟ್ಟಣದ JDS ಅಧ್ಯಕ್ಷ ಪ್ರಭು ಅವರು ಅಕ್ರಮವಾಗಿ ಚೊಟ್ಟನಹಳ್ಳಿಯ 6 ಎಕರೆ ಭೂಮಿಯನ್ನು ಖಾತೆ ಮಾಡಿಸಿಕೊಂಡಿದ್ದಾರೆ ಎಂಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆರೋಪ ನಿರಾಧಾರವಾಗಿದೆ. ಇದನ್ನು ಸಾಬೀತುಪಡಿಸಲು ಇಲ್ಲವಾದಲ್ಲಿ ಪ್ರಭು ಅವರನ್ನು ಬಹಿರಂಗವಾಗಿ ಕ್ಷಮೆ ಕೇಳಿಸಲಿ ಎಂದು ತಾಕೀತು ಮಾಡಿದರು. ಚೊಟ್ಟನಹಳ್ಳಿ ಬಿಜಿಪುರ ಸರ್ವೆ ನಂಬರ್ 103 ನಿಮ್ಮ ಹೆಸರಿನ 4 ಎಕರೆ ಜಮೀನು RTC ಬಂದೈತೆ ರಿಪೇರಿ ಮಾಡ್ಕೊಂಡಿದ್ದೀರ ಅಂತ ಹೇಳ್ತಿದ್ದೀರಾ. ಯಾವುದೇ ಕಾರಣಕ್ಕೂ ನನಗೂ ಸಂಬಂಧ ಇಲ್ಲ. ಅಕಸ್ಮಾತ್ ಏನಾರೆ ನನ್ನ ಆಧಾರ್ ಕಾರ್ಡು, ನನ್ನ ವೋಟಿಂಗ್ ಕಾರ್ಡು, ನನ್ನ ರೇಷನ್ ಕಾರ್ಡು ನಾನು ಯಾವುದಾದ್ರು ತಾಲೂಕು. ಗೋಷ್ಠಿಯಲ್ಲಿ ಪುರಸಭಾ ಸದಸ್ಯರಾದ ಪ್ರಶಾಂತ್, ನಂದಕುಮಾರ್, ಸಿದ್ದರಾಜು, ನಾಗೇಶ್, ಭೂವಳ್ಳಿ, ಸದಾ, ಮಾರಳ್ಳಿ ಕಿಟ್ಟಿ, ಕಾಂತರಾಜು, ಮೆವಪೂಷ, ಕಂಬರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ನೆಲದನಿ ಬಳಗ ಮಂಗಲ ಇವರ ಆಶ್ರಯದಲ್ಲಿ ವಿಶ್ವ ಮಾನವ ದಿನಾಚರಣೆ ಹಾಗೂ ನಾಟಕ ಪ್ರದರ್ಶನ ಸಮಾರಂಭ ಇದೇ 29ರ ಶುಕ್ರವಾರ ಸಂಜೆ 6 ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ನಡೆಯಲಿದೆ. ಪತ್ರಕರ್ತ P. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ನಾಟಕವನ್ನು ರಂಗಾಯಣ ಮೈಸೂರು ಅಭಿನಯಿಸುತ್ತಿದ್ದು, ಸಂಜೆ 6 ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಈ ಪ್ರಯೋಗ ನಡೆಯಲಿದೆ. ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ H.L. ನಾಗರಾಜ್ರವರು ನಾಟಕದ ಪೋಸ್ಟರನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ನಾಟಕಕ್ಕೆ ನಂದಿನಿ KR ನಿರ್ದೇಶನ ಮಾಡಿದ್ದು, ಮಹೇಶ್ ಕಲ್ಲತ್ತಿ ಬೆಳಕು ನೀಡಿದ್ದಾರೆ. ಪ್ರಶಾಂತ್ ಹಿರೇಮಠರವರು ಸಂಗೀತ ಮತ್ತು ವಿನ್ಯಾಸ ಮಾಡಿದ್ದಾರೆ. 29ನೇ ತಾರೀಕು ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ವಿಶ್ವಮಾನವ ಕವಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ಎಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ, ವಿಶ್ವಮಾನವ ಸಂದೇಶವನ್ನು ಅನುಸರಿಸಲಿಕ್ಕೆ ಒಂದು ಪ್ರೇರಣೆ ನೀಡುವಂಥ P. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಎಂಬ ನಾಟಕವನ್ನು ಪ್ರದರ್ಶನ ಮಾಡುವ ಒಂದು ಅವಕಾಶವನ್ನು ನಿರ್ಮಾಣ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ರಂಗಮಂದಿರ PS ಕಾಲೇಜು ಇಲ್ಲಿ ಸಂಜೆ 6 ಗಂಟೆಗೆ ದಿನಾಂಕ 29/12/2023 ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನ ನಡೆಯುತ್ತೆ. ರಾಷ್ಟ್ರಕವಿ ಕುವೆಂಪುರವರ ಒಂದು ಸಂಸ್ಮರಣೆಯನ್ನು ಮಾಡ್ತಾ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ H.L. ನಾಗರಾಜು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಹಾಲಕ್ಷ್ಮಿ ಕೋಮಲ್ಕುಮಾರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ನಾಟಕಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಮಂಡ್ಯ ನಗರದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷರನ್ನು ಯಾಕೆ ಬಂಧಿಸಿದರು ಅಂತಂದರೆ, ಬೆಂಗಳೂರಿನಲ್ಲಿ ನಿನ್ನೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟ ನಡೆದಿತ್ತು. ಈ ಸಂದರ್ಭದಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧನ ಮಾಡಿದರು. ಸೊ ನಾನು ಹೇಳ್ತಿರ್ತೀನಿ, ಕನ್ನಡ ನಾಮಫಲಕವನ್ನು ಹಾಕಿ ಅಂತ ಬಡ್ಕೊಳ್ಳೋದಲ್ಲ, ಅದು ನಮ್ಮ ಕರ್ತವ್ಯವಾಗಬೇಕು. ನಾನು ಹೇಳ್ತೀನಿ, ಇತರ ಭಾಷೆಗಳನ್ನು ವಿರೋಧಿಸುವುದು ಬೇಡ, ಆದರೆ ನಮ್ಮ ಭಾಷೆಯನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಬೇಕಾಗಿದ್ದು ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಇದನ್ನು ಕಾನೂನನ್ನು ಜಾರಿಗೆ ತರ್ತೀವಿ ಅಂತ. ನೀವು ಯಾವ ಕಾನೂನು ತಂದರೂ ಕೂಡ ಹಳೆಯ ಭಾರತ ತಪ್ಪುದಲ್ಲ. ನೀವು ಮಂಡ್ಯದಲ್ಲೇ ಹೋಗಿ ನೋಡ್ಕೊಂಬರ್ರಪ್ಪ, ಎಷ್ಟು ಇಂಗ್ಲೀಷ್ ಇದಿಲ್ಲ, ಹಿಂದಿ ಇಲ್ಲ, ಪೇಟೆಬಿದಲ್ಲಿ ಹೋದ್ರೆ ಸಿಗೋದಿಲ್ಲ. ನಾನು ಹೇಳ್ತಿರೋದು, ಇತರ ಭಾಷೆಗಳನ್ನು ನಾವು ಅವೇಳನ ಮಾಡೋದಿಲ್ಲ, ವಿರೋಧ ಮಾಡೋದಿಲ್ಲ, ಆದರೆ ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಿ ಕರ್ನಾಟಕದಲ್ಲಿ ಅನ್ನುವಂಥದ್ದು ಕನ್ನಡಿಗರ ಮತ್ತು ರಕ್ಷಣಾ ವೇದಿಕೆ ಅಧ್ಯಕ್ಷರ ಒಂದು ವಿಚಾರ. ಆದರೆ ಗೃಹ ಮಂತ್ರಿ G. ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನು ನಾನು ನೋಡಿದೆ. ಅವ್ರ ಹೇಳಿಕೆ ಹೆಂಗಿತ್ತು ಅಂತಂದರೆ, ಕನ್ನಡವೂ ಇರಲಿ, ಇಂಗ್ಲೀಷು ಇರಲಿ ಅಂತಾರೆ ಅವರು. ಏನಪ್ಪ ಹೇಳೋಣ ಈ ಕಥೆನ, ಕನ್ನಡವೂ ಇರಲಿ, ಇಂಗ್ಲೀಷ್ ಇರಲಿ. ಅವ್ರದ್ದು ಒಂದು ರೀತಿ ಸರಿ, ಯಾಕಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಅನ್ಯ ದೇಶಿಗರು ಫಾರಿನರ್ಸ್ ಬಂದಾಗ ಗೊಂದಲ ಆಗುತ್ತೆ. ಹಂಗಾಗಿ ಕನ್ನಡ ಇದು ಕೂಡ ಪಾಯಿಂಟೇ ನನ್ನ ಪ್ರಕಾರ ಕರೆಕ್ಟಾಗಿದೆ. ಕನ್ನಡ ಇಂಗ್ಲೀಷ್, ಬಹುಶಃ ಇಂಗ್ಲೀಷ್ನ ಕನ್ನಡದ ಸಣ್ಣದು ಹಾಕ್ಕೊಂಡು ಕನ್ನಡ ಹಾಕಬೇಕು ಅಂತ, ಇದನ್ನು ಕೂಡ ಆದ್ಯತೆಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದರೆ ಬೇರೆ ಭಾಷೆಗರು ಬಂದಾಗ ಸ್ವಲ್ಪ ಗೊಂದಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ನನ್ನ ಪ್ರಕಾರ ಕನ್ನಡ ಮೇಲೆ ಟಾಪಲ್ಲಿರಬೇಕು, ಆಮೇಲೆ ಯಾವ್ದಾದ್ರು ಮಾಡಿಕೊಡಿ ಅಂತ ಅವ್ರು ಸಲಹೆ ಕೊಟ್ಟಿದ್ದಾರೆ. ಹಂಗಾಗಿ ಸರ್ಕಾರದಲ್ಲೇ ಗೊಂದಲ ಇರೋದ್ರಿಂದ
ಅದನ್ನು ತೆಗೆದಾಕ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಬಂಧನ ಮಾಡಿದ್ದಾರೆ, ಬಿಡುಗಡೆ ಮಾಡಿಲ್ಲ ಅಂತ ಅವರ ಕಾರ್ಯಕರ್ತರು ಅಳಲು. ಹಾಗಾಗಿ ಅವರು ಪ್ರತಿಭಟನೆ ಮಾಡಿದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಮಂಡ್ಯ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬಂಧನದಲ್ಲಿರುವ ರಾಜ್ಯಾಧ್ಯಕ್ಷರನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸುವಂತೆ ಕೇಳುವುದೇ ತಪ್ಪೆ, ಕರ್ನಾಟಕ ರಾಜ್ಯದಲ್ಲಿರುವ ವರ್ತಕರು ಮತ್ತು ವ್ಯಾಪಾರಸ್ಥರ ಮಳಿಗೆಗಳಲ್ಲಿ ಕನ್ನಡ ಅಕ್ಷರಗಳಲ್ಲಿ ನಾಮಫಲಕಗಳನ್ನು ಅಳವಡಿಸುವಂತೆ ಸರ್ಕಾರದ ಆದೇಶವಿದ್ದರೂ ಸಹ ಅಕ್ಷರಗಳನ್ನು ಬರೆಯದೇ ಇರುವುದನ್ನು ಖಂಡಿಸಿ ಜಾಗೃತಿ ಮೂಡಿಸಲು ಹೋದವರನ್ನು ಪೊಲೀಸರು ಬಂಧಿಸಿರುವುದು ಅಪರಾಧ ಅಂತ ಕಿಡಿಕಾರಿದರು. ಬೆಂಗಳೂರಿನಲ್ಲಿ ನಾರಾಯಣಗೌಡರನ್ನ ಬಂಧಿಸಿರುವುದು ತುಂಬಾ ಅಪರಾಧವಾದ ಕೆಲಸ ಮಾಡಿದ್ದಾರೆ. ನಾರಾಯಣಗೌಡರನ್ನ ಏನಕ್ಕಾದ್ರೂ ಬಂಧಿಸಬೇಕಾಗಿತ್ತು? ಅವ್ರು ಏನು ಮಾಡಿದಾರೆ ತಪ್ಪ? ಅವರು ಕನ್ನಡದ ಬಗ್ಗೆ ಹೋರಾಟ ಕೊಡುತ್ತಪ್ಪ, ಕನ್ನಡದ ಭಾಷೆ ಬಗ್ಗೆ ಗೌರವ ಕೊಡಲಿಲ್ಲ ಅಂತ ಬೇರೆಯವ್ರ ಬಗ್ಗೆ ಗಲಾಟೆ ಮಾಡುತ್ತಪ್ಪ. ಏನಕ್ಕೆ ಅರೆಸ್ಟ್ ಮಾಡ್ತಾರೆ? ಸರ್ಕಾರನು ಇದರಲ್ಲಿ ಸರ್ಕಾರ ಇದರ ಮಧ್ಯದಲ್ಲಿ ಪ್ರವೇಶ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರ ಬಂದಮೇಲೆ ಬೇಕಾದಷ್ಟು ಇಂಥ ಕೆಟ್ಟ ಕೆಲಸಗಳು ನಡೀತಾ ಇದೆ, ಒಳ್ಳೊಳ್ಳೆಯವ್ರನ್ನ ಅರೆಸ್ಟ್ ಮಾಡ್ತೀರಿ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಡಿ ಅಶೋಕ್, ಕಾಮಧೇನು ರಮೇಶ್, ರೈತ ಮುಖಂಡ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಕೊರವಂಜಿ ಸಂಸ್ಕೃತಿ ಉತ್ಸವ ಯಶಸ್ವಿ, ಮೇಲ್ಜಾತಿಗಳ ತುಳಿತದಿಂದ ಸಾಂಸ್ಕೃತಿಕ ಗುಲಾಮಗಿರಿ, ಸಂಸ್ಕೃತಿ ಚಿಂತಕ ಡಾಕ್ಟರ್ ಸಿದ್ದರಾಮಯ್ಯ ವಿಷಾದ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ, ಪೊಲೀಸರ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ, ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯ. ಕಾವೇರಿ ನೀರಿಗಾಗಿ ನಿಲ್ಲದ ಹೋರಾಟ, 116ನೇ ದಿನಕ್ಕೆ ಮುಂದುವರೆದ ಚಳವಳಿ, ಉಪವಾಸಕ್ಕೂ ಕ್ಯಾರೆ ಎನ್ನದ ಜಿಲ್ಲಾಡಳಿತ ಸರ್ಕಾರ. ಪ್ರೊಫೆಸರ್ ಎಚ್ಎಲ್ಕೆ ವೈಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ, ಧಾರವಾಡದ ಬಿಬಿ ಫಾತಿಮಾ ಮಹಿಳಾ ಸಂಘಕ್ಕೆ ಪುರಸ್ಕಾರ, ಎಚ್ಎಲ್ಕೆ ವೈಚಾರಿಕತೆ ನೆನೆದ ಡಾಕ್ಟರ್ ಲೀಲಾ ಅಪ್ಪಾಜಿ. ಮದ್ದೂರಿನಲ್ಲಿ ರೈತ ಸಂಘದಿಂದ ಹೆದ್ದಾರಿ ತಡೆದು ಪ್ರತಿಭಟನೆ, ಬೆಳೆ ರಕ್ಷಣೆಗೆ ನೀರು ಹರಿಸಲು ಒತ್ತಾಯ, ಸಚಿವ ಸಂಪುಟದಿಂದ ಶಿವಾನಂದ ಪಾಟೀಲ್ ವಜಾಕ್ಕೆ ಆಗ್ರಹ. ಯಶಸ್ವಿಯಾಗಿ ಜರುಗಿದ ಕುವೆಂಪು ಸಾಹಿತ್ಯ ಯುವನೋಟ ರಾಷ್ಟ್ರೀಯ ಮಟ್ಟದ ಕಮ್ಮಟ ಕಾರ್ಯಕ್ರಮ, ಕವಿಗಳ ಸಾಂಸ್ಕೃತಿಕ ಪ್ರಜ್ಞೆ ಅರ್ಥೈಸಿಕೊಳ್ಳಲು ಮೈಸೂರು ವಿವಿ ಕುಲಸಚಿವರ ಸಲಹೆ, ಗಣ್ಯರಿಂದ ರಾಷ್ಟ್ರಕವಿ ಕುವೆಂಪು ಸ್ಮರಣೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಅಪಮಾನಕಾರಿ ಹೇಳಿಕೆ, ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಬಂಧನಕ್ಕೆ ಆಗ್ರಹ, ಮಂಡ್ಯದಲ್ಲಿ ಎಸ್ಡಿಪಿಐ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.